ನಮಸ್ಕಾರ. ಕಾಫಿ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಿನಾಂಕ 23 ಡಿಸೆಂಬರ್. ಇವತ್ತಿನ ದಿನಗಳು ಬಹಳ ವಿಶೇಷ. ನಮ್ಮ ವಾಹಿನಿ ಇವತ್ತಿಗೆ ಒಂದು ತಿಂಗಳು ತನ್ನ ಪ್ರಸಾರವನ್ನು ಪ್ರಾರಂಭ ಮಾಡಿ ಇದು ನಮಗೆ ಸಂತೋಷವನ್ನು ನೀಡ್ತಾ ಇದೆ ಮತ್ತು ನಮಗೊಂದಷ್ಟು ಉತ್ಸಾಹ ಉಲ್ಲಾಸದಿಂದ ನಾವು ಒಂದು ತಿಂಗಳನ್ನು ಪೂರೈಸಿದ್ದೇವೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಹೀಗೆ ಇರಲಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಅತಿಥಿಗಳಾಗಿ ಬಂದಿರುವಂತಹ ಮುರಳೀಕೃಷ್ಣ ಬೆಳಲೂರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ನಮ್ಮ ವತ್ಸ ಸರ್ ಇದ್ದಾರೆ ಸರ್, ತಮಗೆ ಸ್ವಾಗತ. ನಮ್ಮ ರವಿ ಮಂಡ್ಯ ಸರ್ ಇದ್ದಾರೆ ಸರ್, ಸ್ವಾಗತ. ತನ್ನ ಅನ್ನ ಬೇಯಿಸಿಕೊಳ್ಳಲು ಇತರ ಕಣ್ಣೀರಿನ ಬದಲು ನಮ್ಮ ಬೆವರನ್ನೇ ಉಪಯೋಗಿಸಿಕೊಂಡು ರುಚಿ ಬೆಲೆ ಎರಡನ್ನೂ ಹೆಚ್ಚಿಸಿಕೊಳ್ಳಬಹುದು. ಅದ್ಭುತವಾದ, ಚೆನ್ನಾಗಿದೆ, ಎಂತ ಸುಂದರವಾದ ಮಾತು. ಅದ್ಭುತವಾದ. ತಮ್ಮ ಅನ್ನ ಬೇಯಿಸಿಕೊಳ್ಳಲು ಪರರ ಕಣ್ಣೀರನ್ನ ಹೊರತುಪಡಿಸಿ ನಮ್ಮ ಬೆವರನ್ನೇ ಬಳಸಿಕೊಂಡು ರುಚಿ ಮತ್ತೆ ಬೆಲೆ ಎರಡನ್ನೂ ಹೆಚ್ಚಿಸಿಕೊಳ್ಳಬಹುದು. ಇದು ಈ ಮಾತು ಎಲ್ಲಾ ಕಾಲಕ್ಕೂ ಪ್ರಸ್ತುತ. ಖಂಡಿತ. ಹೌದು, ತುಂಬಾ ಸುಂದರವಾದ ಮಾತು. ಅಂದ್ರೆ ನಾವು ಶ್ರಮವಹಿಸಿ ನಮ್ಮ ಶ್ರಮದಿಂದ ನಮ್ಮ ಏನಿದೆ ದುಡಿಮೆ ಬದುಕು ಉಳುವ ಯೋಗಿ ನಿಸ್ವಾರ್ಥತೆಯಿಂದ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಅರ್ಥಪೂರ್ಣವಾದ ಮಾತು. ಇವತ್ತು ವಿಶ್ವ ರೈತರ ದಿನ, ಡಿಸೆಂಬರ್ 23 ವಿಶ್ವ ರೈತರ ದಿನ. ನಮ್ಮ ಕೃಷಿ ರಂಗದಲ್ಲಿ ಕೆಲಸ ಮಾಡಿದಂತಹ ರವಿ ಸರ್ ಇದ್ದಾರೆ. ಸರ್, ವಿಶ್ವ ರಂಗಭೂಮಿಯ ವಿಶ್ವ ರೈತರ ದಿನ ನಿಮ್ಮ ಎರಡು ಮಾತುಗಳು ನಮ್ಮ ವಾಹಿನಿಗೆ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋಣ. ನಿಜಕ್ಕೂ ಎಲ್ರಿಗೂ ಒಂದೊಂದು ದಿನ ಇದೆ, ಆದರೆ ರೈತರಿಗೆ ಒಂದು ದಿನ ಇಲ್ಲ. ಹೌದು, 365 ದಿವಸನೂ ರೈತರ ದಿನನೇ. ರೈತರು ನಾವು ಇಂಥ ದಿವಸ ನಾವು ಈಗ ಕೆಲವೊಂದು ವಿಶೇಷವಾದ ಸಂದರ್ಭಗಳಲ್ಲಿ ಮಕರ ಸಂಕ್ರಾಂತಿ ದಿವಸ ಅವರು ಮಾಡತಕ್ಕಂಥ ಆಚರಣೆಗಳೇ ಬೇರೆ. ಅವತ್ತು ಇಡೀ ದನಗಳನ್ನ ರೆಡಿ ಮಾಡಿ ಅದು ಸಂಭ್ರಮ ಬೇರೆ. ಹೌದು, ಅಂದರೆ ಕೊನೆ ಪಕ್ಷ ರೈತರಿಗೋಸ್ಕರ ಒಂದು ದಿನ ಇದೆ ಅಂತೇಳಿ ನಾವು ನೆನೆಸ್ಕೊಳ್ಳಬೇಕಾದದ್ದು ನಮ್ಮ ಪುಣ್ಯ. ಅದಕ್ಕೋಸ್ಕರ ಒಂದು ರೈತರ ದಿನ ಇದೆ. ಹೌದು, ಈ ಸಂದರ್ಭದಲ್ಲಿ ರೈತರು ಟೆಕ್ನಿಕಲಿ ಇವತ್ತು ತುಂಬ ಚೆನ್ನಾಗಿ ಬೆಳವಣಿಗೆ ಬೆಳೀತಾ ಇದ್ದಾರೆ, ಬೆಳೆಗಳು ಬೆಳೀತಾ ಇದ್ದಾರೆ, ಹೆಚ್ಚು ಆದಾಯನೂ ಕೂಡ ತಗೋತಾ ಇದ್ದಾರೆ. ಅದ್ರ ಜೊತೆಗೆ ತುಂಬ ಜನ IT-BT ಮಾಡ್ತಿದ್ದಂತಹ ಯುವ ಮನಸ್ಸುಗಳು ಕೂಡ ಇವತ್ತು ಕೃಷಿಯತ್ತ ಹೊರಳ್ತಾ ಇದೆ. ಅವರು ಸಂಪೂರ್ಣವಾಗಿ ಇವತ್ತಿನ ಕಾಲಘಟ್ಟಕ್ಕೆ ಏನೆಲ್ಲ ಅಡ್ವಾನ್ಸ್ ಟೆಕ್ನಾಲಜೀಸ್ ಅಂತ ಕರಿತೀವಿ, ಏನೆಲ್ಲ ಬಂದಿದೆ ಕೃಷಿನಲ್ಲಿ, ಅದನ್ನು ಪಡ್ಕೊಂಡು ಇವತ್ತು ಅವರು ವ್ಯವಸಾಯನ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಅದು ಹೈನುಗಾರಿಕೆ ಇರ್ಬೋದು, ಪೌಲ್ಟ್ರಿ ಇರ್ಬೋದು, ಪಿಗ್ರಿ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಒಂದೊಂದು ಇವತ್ತು ಫ್ಲವರ್ಸ್, ಪುಷ್ಪೋದ್ಯಮ, ಫ್ಲಾರಿಕಲ್ಚರ್ ಅತ್ಯಂತ ಲಾಭದಾಯಕವಾದಂಥ ಒಂದು ಹುದ್ದೆ. ಮತ್ತೆ ನಾವು ವಿಶ್ವ ರೈತರ ದಿನ ಒಂದು ಯುವಕರಿಗೆ ಹೇಳ್ಬೇಕಾದ ಏನೋ ಇದೆ ಅಂದ್ರೆ, ಇವತ್ತು ಎಲ್ಲರೂ ವಿಶ್ವ ರೈತರ ದಿನ, ನಾವೆಲ್ಲರೂ ರೈತರನ್ನ ಅಭಿನಂದಿಸೋಣ, ಅವರನ್ನ ಗೌರವಿಸಬೇಕಾದ ದಿನ, ನಾವೆಲ್ಲರೂ ರೈತರಾಗಬೇಕಾದ ದಿನ. ಇವತ್ತು ರೈತರಿಗೆ ಇರುವಂತಹ ಆದಾಯ ಖಂಡಿತವಾಗೂ ಯಾವ ಒಬ್ಬ IT-BT ನಲ್ಲೂ ಸಿಗದಂತಹ ಆದಾಯಗಳಿದೆ. ಖಂಡಿತ. ಇವತ್ತು ಯುವಕರು ಎಷ್ಟೋ ಜನ ಮಾದರಿಗಳಿದ್ದಾರೆ. ನಾನು IT-ನಲ್ಲಿ 4 ಪಟ್ಟು IT ದುಡಿಯಲ್ಪಟ್ಟದ್ದನ್ನ ನಾನು ಕೃಷಿನಲ್ಲಿ ದುಡಿತಾ ಇದ್ದೀನಿ. ಹೈನುಗಾರಿಕೆ ಇದೆ, ಮೀನುಗಾರಿಕೆ ಇದೆ, ರೇಷ್ಮೆ ಇದೆ. ಸರ್ಕಾರಗಳು ಅತ್ಯದ್ಭುತವಾದ ಸವಲತ್ತುಗಳನ್ನ ಕೊಡ್ತಾ ಇದೆ. ದಯಮಾಡಿ ನೀವು ಈ ಕಡೆಗೆ ಒಂದಷ್ಟು ಒಲವು ತಾಳಿದ್ರು. ಅರಿವು ಮೂಡಿಸಕ್ಕೆ ಸುಮಾರು ಕೆಲಸಗಳು ಇವತ್ತು ವಿಜಯ ಕರ್ನಾಟಕ ಮತ್ತೆ ವಿಜಯವಾಣಿ ಪತ್ರಿಕೆಗಳಲ್ಲಿ ಹಲವಾರು ರೈತರುಗಳ ಬಗ್ಗೆ ಅವರು ಯಾವ ರೀತಿ ಅವರ ಒಂದು ಉತ್ಪಾದನೆ ಮಾಡ್ತಾ ಇದ್ದಾರೆ, ಕೋಟಿಗಟ್ಟಲೆ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ. ಇದು ಉತ್ಪ್ರೇಕ್ಷೆ ಏನಲ್ಲ, ಖಂಡಿತ ಉತ್ಪ್ರೇಕ್ಷೆ ಏನಲ್ಲ, ಆದ್ರೆ ಮಾಡುವ ರೀತಿ ನೀತಿ ವಿಧಾನ. ಹೌದು, ಅಂದ್ರೆ ಓದಿರೋರು ಅದನ್ನ ಏನು ಒಂದಷ್ಟು ಶೈಕ್ಷಣಿಕವಾಗಿ ಅದು ಹೇಗೆಲ್ಲ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಅದನ್ನ ಹೇಗೆ ಉತ್ಪಾದನೆಗಳನ್ನ ಮಾಡಬಹುದು, ಅದನ್ನ ಹೇಗೆ ಸಾವಯವ ಕೃಷಿ ಮುಖ್ಯವಾಗಿ ಇವತ್ತು ತುಂಬಾ ಬೇಡಿಕೆಯಲ್ಲಿ ಇರುವ ಅದನ್ನೆಲ್ಲ ಬಳಸ್ಕೊಂಡು ನಾವು ಹೇಗೆ ಲಾಭ ಗಳಿಸಬಹುದು ಅನ್ನೋದಕ್ಕೆ ಇವತ್ತು ವಿಶ್ವವಿದ್ಯಾನಿಲಯಗಳಿರ್ಬೋದು, ಕೃಷಿ ಇಲಾಖೆಗಳಿರ್ಬೋದು, ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಂದ ಹಿಡಿದು ಅನೇಕ ಸವಲತ್ತುಗಳನ್ನ ಕೊಡ್ತಿದೆ, ಅನುದಾನಗಳನ್ನ ಕೊಡ್ತಾ ಇದೆ, ಒಂದಷ್ಟು ಸಬ್ಸಿಡಿಗಳನ್ನ ಕೊಡ್ತಾ ಇದೆ ಎಲ್ಲ ಕೃಷಿಗಳಿಗೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮಾತಿದೆ. ಈಗ ಅದನ್ನೇ ನಾನು ಇವಾಗ ಇದ್ರ ಬಗ್ಗೆ ಹೇಳೋದಾದ್ರೆ, ಈ ವರ್ಷ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಶತಮಾನೋತ್ಸವ ವರ್ಷ. ಹಸಿರು ಕ್ರಾಂತಿಯ ಹರಿಕಾರ. ನಮ್ಮಲ್ಲಿ ಹಸಿರು ಕ್ರಾಂತಿ ಅನ್ನುವುದು ಕೃಷಿಗೆ ಅತ್ಯಂತ ಮುಖ್ಯವಾದ ದೊಡ್ಡ ಬದಲಾವಣೆ ಆಗ್ಲೇಬೇಕಿತ್ತು. ಯಾಕೆ ಆಗ್ಬೇಕಾಗಿತ್ತು ಅಂತ ಅಂದ್ರೆ, ನಮಗೆ ಇರೋದು ಇಷ್ಟೇ ಭೂಮಿ. ಹೌದು, ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ.
ಈಗ ನಾವು ಹಿಂದಿನ ಕಾಲದಲ್ಲಿ ಒಂದು ಎಕರೆನಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೇನೆ, 10 ಕ್ವಿಂಟಲ್ ಬೆಳೀತಾ ಇದ್ದ ಜಾಗದಲ್ಲಿ ಇವತ್ತು 14-15 ಕ್ವಿಂಟಲ್ ಬೆಳೆ 20 ಕ್ವಿಂಟಲ್ ತನಕ ಹೋಗಿತ್ತು, 40 ಕ್ವಿಂಟಲ್. ಯಾಕೆ ಅಂತಂದ್ರೆ ಇದು ಹಸಿರು ಕ್ರಾಂತಿ ಆಗಲೇಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಸ್ವಾಮಿನಾಥನ್ರವರು ತುಂಬಾ ಶ್ರಮ ಪಟ್ಟು ಅವರನ್ನು ಸ್ಮರಿಸಬೇಕು. ಮತ್ತೆ ಜಗಜೀವನ್ ರಾಮ್ ಅವರು ಕೂಡ ನಮ್ಮ ಹಸಿರು ಕ್ರಾಂತಿ ಅಂದ್ರೆ ಕೃಷಿ ಸಚಿವರಾಗಿದ್ದಾಗ ಮಾಡಿದಂತಹ ಕೊಡುಗೆಗಳು ನಮ್ಮಲ್ಲಿ ಹಸಿರು ಕ್ರಾಂತಿಯನ್ನ ಮಾಡಲಿಕ್ಕೆ ಮುಖ್ಯವಾದ ಕಾರಣ. ಇನ್ನು ನಾವು ಮೂರನೇ ನೆನೆಸಬೇಕು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜೈ ಜವಾನ್ ಜೈ ಕಿಸಾನ್ ಅನ್ನೋ ಪದನೇ ಕೊಟ್ಟರು ಅವರು. ರೈತರು ಮತ್ತೆ ಸೈನಿಕರಿಗಿರುವಂತಹ ಪ್ರಾಮುಖ್ಯತೆಯನ್ನ ಹೇಳಿರುವಂತವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಈ 3 ಜನ ನಮಗೆ ಅತ್ಯಂತ ನೆನಪು ಬರುವಂತಹ ಒಂದು ದಿನ ಅಂತ ಹೇಳಬಹುದು. ಖಂಡಿತ ಈ ದಿನ ನಾವು ರೈತರು ಉದ್ಧಾರ ಆಗ್ಲಿ, ರೈತರು ಬದುಕ್ಲಿ, ರೈತರು ಬಾಳ್ಲಿ, ರೈತರಿಗೆ ಎಲ್ಲಾ ಕಡೆ ಅವರ ಬೆಳೆಗೆ ಅನುಕೂಲವಾದಂತಹ ಬೆಲೆಗಳು ಸಿಗಲಿ. ಈಗ ರೈತರ ದಿನಾಚರಣೆ ಯಾವತ್ತೂ ಇದಕ್ಕೆ ಒಂದು ಅರ್ಥ ಬರುತ್ತೆ ಅಂದ್ರೆ, ಹೌದು, ರೈತ ತಾನು ಬೆಳೆದ ಬೆಳೆಗೆ ಅವನ ಬೆಲೆನ ಯಾವತ್ತು ಘೋಷಣೆ ಮಾಡ್ತಾನೋ ಅವತ್ತು ಈ ರೈತರ ದಿನಾಚರಣೆಗೆ ಒಂದು ಬೆಲೆ ಬರುತ್ತೆ. ಇಲ್ಲ ಅಂದ್ರೆ ಡೋಂಗಿಗಳು ಬೆಳೆಗೆ ಎದ್ರೆ ರೈತರು ಅಂತ ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಎಲ್ಲಾನು ಹಾಳು ಮಾಡಿ ಕೂರಿಸ್ತಾ ಇದಾರೆ. ಖಂಡಿತವಾಗಿಯೂ ಪ್ರತಿಯೊಬ್ಬ ರೈತರು ನಾನು ಈ ಮುಖಾಂತರ ಕೇಳ್ಕೊಳ್ಳೋದ್ರೆ, ನೀವು ಬೆಳೆದಿರೋ ಬೆಳೆಗಳಿಗೆ ನೀವು ದಯವಿಟ್ಟು ಬೆಲೆ ಕಟ್ಟಿ. ಖಂಡಿತ ನೀವು ಬೆಳೆದಿರ್ತಕ್ಕಂಥ ಟೊಮೊಟೊಗೆ ಬೆಂಗಳೂರಲ್ಲಿ ಕೂತ್ಕೊಂಡು APMC ಮಾರ್ಕೆಟ್ ಅಲ್ಲೆಲ್ಲ ಕೂತ್ಕೊಂಡು ಮಾರ್ಕೆಟ್ ಇರ್ತಕ್ಕಂಥ ವ್ಯಕ್ತಿ ಬೆಲೆ ಕಟ್ಟೋದು ಬೇಡ. ಹೌದು, ಯಾವುದೇ ಕಾರಣಕ್ಕೂ ಇದು ಸರಿ ಆಗ್ಬೇಕು. ಅವತ್ತು ನೋಡಿ ಈ ರೈತರ ದಿನಾಚರಣೆಗೆ ಒಂದು ಬೆಲೆ ಬರ್ತದೆ. ಇನ್ನೊಂದು ರೈತರ ಬಗ್ಗೆ ಹೇಳುದು, ನಮ್ಮ ಬಂಗಾರದ ಮನುಷ್ಯ ಅಂತ ಸಿನಿಮಾ ಅಣ್ಣ ಅವ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವರು, ಎಷ್ಟು ಜನ ಪಟ್ಟಣದ ಜನಗಳು ಹಳ್ಳಿಗೆ ಹೋಗಿ ಕೃಷಿ ಮಾಡುವಾಗ ಆಯ್ತು. ಇನ್ನೂ ಒಂದು ನಾವು ನೆನೆಸ್ಕೊಳ್ಳಬೇಕಾದದ್ದು ಕೊರೋನಾ ಕಾಲಘಟ್ಟ. ಎಷ್ಟೋ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹಳ್ಳಿಗೆ ಹೋಗಿ ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಪಟ್ಟಣದಿಂದ ಹಳ್ಳಿಗೆ ಬರೋದು, ಹಳ್ಳಿಯಿಂದ ಪಟ್ಟಣಕ್ಕೆ ಇರುವುದರ ರಿವರ್ಸ್ ಆರ್ಡರ್ ಅಲ್ಲಿ ಬಂದಂತಹ ಒಂದು ವಿಚಾರಗಳು. ಇದು ಕೂಡ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಖಂಡಿತ ಮಣ್ಣನ್ನು ನಂಬಿ ಕೆಟ್ಟವರಿಲ್ಲ. ಮತ್ತೊಂದು, ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಮಾತಾಡಬೇಕಾದದ್ದು ಅತ್ಯಂತ ಮುಖ್ಯ. ಯಾಕಂದ್ರೆ ಮಣ್ಣು ಆರೋಗ್ಯವಾಗಿದ್ರೆ ನಾವು ಆರೋಗ್ಯವಾಗಿರ್ತೇವೆ, ಪ್ರಾಣಿಗಳು, ಪಶು ಪಕ್ಷಿಗಳು, ಎಲ್ಲ ಜೀವಿಗಳು ಕೂಡ. ಎಷ್ಟು ಮಣ್ಣಿನ ಕಲುಷಿತ ಆಗ್ತಾ ಇದೆ, ಅದರ ಬಗ್ಗೆ ಕೂಡ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತ ಸಮಯ ಇದು ಅಂತ ನನಗೆ ಅನಿಸುತ್ತೆ. ಖಂಡಿತ ನೋಡಿ, ಇನ್ನೊಂದು ವಿಚಾರ, ಅಕ್ರಮ ಕಾಮಗಾರಿ ತಪ್ಪೊಪ್ಪಿಗೆ. ಎತ್ತಿನಹೊಳೆ 267 ಎಕರೆ ಅರಣ್ಯ ಬಳಕೆ, ಅರಣ್ಯ ಸಚಿವಾಲಯಕ್ಕೆ ವರದಿ. ಒಂದಷ್ಟು ಈ ಯೋಜನೆಗಳು ಮತ್ತೆ ಅರಾವಳಿ ಪರ್ವತಗಳನ್ನ 100 ಮೀಟರ್ ಬೆಟ್ಟಗಳಿದ್ರೆ ಅದನ್ನ ಗಣಿಗಾರಿಕೆ ಮಾಡಬಹುದು ಅನ್ನೋ ಒಂದಷ್ಟು ಕೇಂದ್ರ ಸರ್ಕಾರದ ನಿರ್ಧಾರಗಳು. ಈ ತರ ಒಂದಷ್ಟು ಯೋಜನೆ, ಇದು ಯಾವ ಹಂತಕ್ಕೆ ಬಂದು ನಾವು ತಲುಪ್ತಾ ಇದ್ದೀವಿ? ವಿನಾಶದ ಅಂಚಿಗೆ ಯೋಜನೆಗಳೇನೋ ಖಂಡಿತ ಇದು ಮಾನವ ಬೇಕೇ ಬೇಕು, ಯೋಜನೆಗಳು ಖಂಡಿತ ಬೇಕು. ಆದ್ರೆ ನೀವು ಅದನ್ನ ವೈಜ್ಞಾನಿಕವಾಗಿ ನೀವು ಪರಿಶೀಲನೆ ಮಾಡ್ದೇನೆ, ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ವೈಜ್ಞಾನಿಕವಾಗಿ ಪ್ರತಿಯೊಬ್ಬರು ಆಲೋಚನೆ ಮಾಡಲೇಬೇಕಾಗತ್ತೆ. ಈಗ ಅಕ್ರಮ ಕಾಮಗಾರಿಗಳನ್ನ ನೀವು ಇಷ್ಟೆಲ್ಲ ಪೋಷಣೆ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಎಲ್ಲಿಂದ ನೀವು ಇದು ಮಾಡ್ತೀರಿ? ಅದನ್ನ ವೈಜ್ಞಾನಿಕವಾಗಿ ಮಾಡಿ. ಅದು ಎಷ್ಟು ತಂತ್ರಜ್ಞಾನ ಬೆಳೆದಿದೆ ಇದೆ, ನಿಮ್ಗೆ ಎಲ್ಲಾ ತರಹದ ಒಂದು ಇದನ್ನು ಕೊಟ್ಬಿಟ್ಟಿದೆ ವಿಜ್ಞಾನ. ಖಂಡಿತ ನೋಡಿ, ಈಗ ಈ ಸಿಮೆಂಟ್ ಮೀಡಿಯಾದಲ್ಲಿ ಇವತ್ತು ಎತ್ತಿನಹೊಳೆ ಪ್ರಾಜೆಕ್ಟ್ ಅತಿ ಹೆಚ್ಚಾಗಿ ಆಗ್ತಾ ಇರೋದು. ಎಷ್ಟೆಲ್ಲ ಮೀಡಿಯಾಗಳಿದೆ, ಸಿಮೆಂಟ್ ತಗೊಳ್ಳಿ, ಪ್ಲಾಸ್ಟಿಕ್ ತಗೊಳ್ಳಿ, ಫೈಬರ್ ಪೈಪ್ಗಳಲ್ಲಿ ನಾವು ನೀರು ಹರಿಸ್ತಾ ಇರೋದು, ಯಾವುದಕ್ಕೂ ಹಾನಿ ಆಗ್ದಂಗೆ. ಯಾಕೆ ಇದನ್ನ ಬಳಸ್ಕೊಳ್ಳೋದಕ್ಕೆ ಒಂದಷ್ಟು ಸರ್ಕಾರಗಳು ಮುಂದಾಗೋದಿಲ್ಲ? ಅಲ್ಲ, ಅದು ಗೊತ್ತಿಲ್ಲ ಸರ್ಕಾರ ಮುಂದಾಗುತ್ತೋ ಬಿಡುತ್ತೋ, ಬಟ್ ಅದು ಸಂಬಂಧಪಟ್ಟ ಎಂಜಿನಿಯರ್ಸ್ ಅವರು ತುಂಬಾ ಜವಾಬ್ದಾರಿಯಿಂದ ಈ ಒಂದು ಕೆಲಸನ ಮಾಡ್ಬೇಕಾಗುತ್ತೆ. ಅಂದ್ರೆ ಎಲ್ಲೋ ತುಂಬಾ ದೇಶವನ್ನು ಕಾಪಾಡುವಂತದ್ದು, ದೇಶ ಉದ್ಧಾರ ಮಾಡುವಂತದ್ದು, ದೇಶಕ್ಕೆ ಒಳಿತಾಗುವಂತಹ ಕೆಲಸ ಮಾಡೋ ನಿಟ್ಟಿನಲ್ಲಿ ಯಾರು ಇಲ್ಲ. ಏನೋ ನಾನು ಕಲ್ತಿದ್ದೀನಿ ಅಷ್ಟೇ, ಇದೇನೋ ನನ್ನ ವೃತ್ತಿ, ಯಾರಿಗ ಹಾಳಾದ್ರೆ ನನ್ನ ಕೆಲಸ ಉದ್ಧಾರ ಆದ್ರೆ ಸಾಕು ಅನ್ನೋ ಒಂದು ಮನೋಭಾವದಿಂದ ಖಂಡಿತವಾಗಿ ದೇಶ ಮೊದಲು ಅನ್ನೋ ಚಿಂತನೆ ಬರಬೇಕು, ನನಗಿಂತ ದೇಶ ಮೊದಲು ಅನ್ನೋ ಚಿಂತನೆ ಬರಬೇಕು. ಆವಾಗ್ಲೇ ಅದು ದೇಶ ಅಂದ್ರೆ ನಮಗೆ ಕಾಣೋದೇನು ಫಿಸಿಕಲಿ ದೇಶ. ಮೊದಲಿಗೆ ಭಾರತ ಅಂದ್ರೆ ಏನು, ನಮ್ಮ ಮ್ಯಾಪ್ ಅಲ್ಲಿ ಭೂಪಟದಲ್ಲಿ ಏನಿದೆ ಭಾರತ, ಅದು ಆಮೇಲೆ ಅದರಲ್ಲಿ ಭಾವಗಳು, ಸಂಸ್ಕಾರಗಳು, ಅದರ ಬದುಕು. ನಾವು ನಮ್ಮ ಮಣ್ಣನ್ನೇ ಎಷ್ಟೋ ನೋಡಿದಿರಿ, ಬೇರೆ ದೇಶಗಳು ಒಂದು ಹೊಸ ಯೋಜನೆಯನ್ನ ಅವ್ರು ಹಾಕೊಂತಾರೆ ಅಂದ್ರೆ 50-75 ವರ್ಷ ಮುಂಚಿತ ಯೋಚನೆ ಮಾಡ್ತಾರಂತೆ. ಒಂದು ಯೋಜನೆ ಕಾರ್ಯರೂಪ ತರಬೇಕು ಅಂದ್ರೆ 50 ವರ್ಷ, ಮಿನಿಮಮ್ 50 ವರ್ಷ ಯೋಚನೆ ಮಾಡೋದು, ಅಲ್ಲಿಗೆ ಏನಾಗುತ್ತೆ ಇದು ಅಂತ. ನಮ್ದು ಆ ಥರ ಆಗ್ತಾ ಇಲ್ಲ. ಇವತ್ತೊಂದು ರಸ್ತೆನ ನೀವು ಸರಿ ಮಾಡಬೇಕು ಅಂತ ಅಂದ್ರೆ ಅಲ್ಲೇನು ಮಾಡ್ತಾರೆ, ಫಸ್ಟು ರಸ್ತೆನ ಹಾಕ್ಬಿಡ್ತಾರೆ, ಅದ್ರ ಹಿಂದೆ
ಅವಾಗ ಒಳಚರಂಡಿಯನ್ನು ಬರ್ತಾನೆ, ಮತ್ತೆ ಆಗಿರ್ತಾನೆ, ಯಾವ್ದೋ ಒಂದು ಪೈಪ್ ಲೈನ್ ತಗೊಂಡು ಮತ್ತೆ ನಾವು ಟೆಲಿಫೋನ್ ಬರ್ತಾನೆ, ಅಲ್ಲೊಂದು ಪೈಪ್ ಎಳಿತಾನೆ. ನಮ್ಮ ರೋಡಲ್ಲಿ ಅಗತ್ಯ ಇಲ್ಲಿ ವ್ಯವಸ್ಥಿತವಾಗಿ ಒಂದು ಕೋಆರ್ಡಿನೇಷನ್. ನಾವು ಎಷ್ಟೋ ಸಲ ನಾನು ಇದನ್ನ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಕ್ವಶನ್ ಮಾಡಿದಾಗ, ಅಯ್ಯೋ ಆ ಸಂದರ್ಭದಲ್ಲಿ ನಮಗೆ ಬಡ್ಜೆಟ್ ಇರಲಿಲ್ಲ, ಇದೆಲ್ಲ ಅವೈಜ್ಞಾನಿಕವಾಗಿ. ಇದಕ್ಕೊಂದು ಪೂರಕವಾಗಿ ನಮ್ಮ ರೋಡಲ್ಲಿ 80 ಫೀಟ್ ರೋಡ್ 5 ಸಲ ಅಗತ್ಯ ಮಾಡ್ಬೇಕಂತೆ. ಒಂದು ಡ್ರೈನೇಜ್, ವಾಟರ್, ಸಮನ್ವಯದ ಕೊರತೆ. ಸರಿ ಆಗ್ಲಿ, ಇದು ಖಂಡಿತವಾಗಿ ಸರಿ ಹೋಗ್ಬೇಕು. ಸರ್ ನೀವು ಯಾವ್ದೋ ಒಂದು ವಿಜಯವಾಣಿನಲ್ಲಿ ಒಂದು ವಿಚಾರ ಓದ್ತಾ ಇದ್ರಿ. ಏನಿಲ್ಲ, ಇದರಲ್ಲಿ ನೋಡಿ ಆನ್ಲೈನ್ಗೆ ಮಕ್ಕಳು ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಒಂದು ಸರ್ವೆ ಮಾಡಿದ್ದಾರೆ. ಹೌದು ಹೌದು. ಅದರಲ್ಲಿ 66% ಮಕ್ಕಳು ಇವತ್ತು ಆನ್ಲೈನ್ಗೆ ಅಡಿಕ್ಟ್ ಆಗಿ ಅದರ ದುಷ್ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದಾರೆ. ಅದು ಎಷ್ಟು ದುಷ್ಪರಿಣಾಮಗಳು ಅಂದರೆ ಮಕ್ಕಳಿಗೆ ಅದ್ರ ಬಗ್ಗೆ ಪಾಲಕರು ಅಂದರೆ ಪೋಷಕರು, ತಂದೆ ತಾಯಿಗಳು ಅವರು ಒಪ್ಕೊಂಡಿದ್ದಾರೆ. ಹೌದು, ಆನ್ಲೈನ್ನಲ್ಲಿ ನಮ್ಮ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿದೆ. ಇದರ ನಿಟ್ಟಿನಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಿಲ್ಲ. ಈ ದುಷ್ಪರಿಣಾಮಗಳ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಇದರಿಂದ ಏನಾಗ್ತಿದೆ, ರವಿ ಹೇಳಿದಾಗೆ ಇನ್ನು 50 ವರ್ಷ ಆದಮೇಲೆ ಏನಾಗ್ತಿದೆ ಗೊತ್ತಿಲ್ಲ. ನಾವು ಮಕ್ಕಳು ಬರೀ ಮೊಬೈಲಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದಾರಲ್ಲ, ಅದರಿಂದ ಎಷ್ಟು ದುಷ್ಪರಿಣಾಮಗಳಾಗ್ತಿದೆ ಅಂತ ನಾವು ವಿಡಿಯೋ ಚಿತ್ರಗಳನ್ನ ನೋಡ್ತೀವಿ. ಹೌದು. ಅಲ್ಲ, ಈ ಮೊಬೈಲು ನಮ್ಮ ಸಂಸ್ಕೃತಿನೇ ನುಂಗಾಗಿದೆ. ತಾಯಿ ಮೊದಲು ಮಗುಗೆ ಅನ್ನ ತಿನ್ಸೋದಿಕ್ಕೆ ಅನ್ನೋದು ಇವತ್ತು ಮೊಬೈಲ್ ಕೊಟ್ಟು ಅನ್ನ ತಿನ್ನಿಸ್ತಾವ್ರಲ್ಲ ಸರ್. 90% ಹಂಗಾಗ್ಬಿಟ್ಟಿದ್ದಾರೆ. ಇಡೀ ನಮ್ ಸಂಸ್ಕೃತಿನೇ ನುಂಗಾಗಿದೆ. ನೀವ್ ಹೇಳಿದಾಗ ಒಂದು 2-3-5% ಆ ಕಡೆ ಬಿಟ್ರೆ ಎಲ್ಲರೂ ಅದೇ ಮಾಡೋದು. ಈ ಮಗು ಅಳ್ತಿದ್ಯಾ, ಮೊಬೈಲ್ ಕೊಟ್ಟು ಮೊಬೈಲ್ ಕೊಡ್ಸು, ಮುಗೀತಲ್ಲಿಗೆ. ಏನು 3-4 ತಿಂಗಳು ಆಟಗಳು ಅಷ್ಟೇ, ಮೊಬೈಲ್ ಅಲ್ಲೇ ಆಟ ಆಡ್ತಾ ಇರೋದು. ಹೊರಗೆ ಸರ್ ಆನ್ಲೈನ್ ನಲ್ಲಿ ಎಕ್ಕುಟ್ಟೋಗಿದೆ. ಇದರ ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ದೇವರೇ ಬಲ್ಲ. ಇದ್ರ ಬಗ್ಗೆ ಖಂಡಿತವಾಗಿಯೂ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಆನ್ಲೈನ್ ಅಲ್ಲಿ ಪ್ರತಿಯೊಂದನ್ನು ನಾವು ಹಿಂದೆ ಯಾರನ್ನೋ ಯಜಮಾನ್ರನೋ ಅಜ್ಜಿನೋ ತಾತನೋ ಕೇಳ್ತಿದ್ದಂತ ಅಂಶಗಳನ್ನು ಇವತ್ತೆಲ್ಲ ನೀವು ಮೊಬೈಲ್ನೇ ಕೇಳ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಅದ್ ಎಷ್ಟು ನಿಜ ಹೇಳುತ್ತೋ ಸುಳ್ಳು ಹೇಳುತ್ತೋ ಗೊತ್ತಿಲ್ಲ. ಬಟ್ ಅದ್ರಲ್ಲಿ ಇದೆ, ಅದ್ರಲ್ಲಿ ಎಷ್ಟು ಅನುಭವ ಇದೆಯೋ ಗೊತ್ತಿಲ್ಲ. ಯಾರೋ ಒಬ್ರು ಹೋಗ್ಕೊಂಡು ಸಾಫ್ಟ್ವೇರ್ ಕಂಪನಿನೆಲ್ಲ ಅಂಶಗಳನ್ನ ಆಡ್ ಮಾಡೋದಕ್ಕೂ ಜೀವನದ ಅನುಭವ ಪಡ್ಕೊಂಡಿದ್ದ ಹಿರಿಯರು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಯಾಕಂದ್ರೆ ನಾವು ಹಿರಿಯರ ಜೊತೆಗೆ ಇವತ್ತು ಬದುಕ್ತಾ ಇಲ್ಲ. ಒಂದಷ್ಟು ನಮ್ಗೆ ಅನುಭವಗಳಿಲ್ಲ, ನಮ್ಗೆ ಅದ್ ಬೇಕು, ಅವಶ್ಯಕತೆ ಇಲ್ಲ. ಏನೋ ಒಂದು ಐತೆ ಸಿಗ್ತದೆ. ಇದರಿಂದ ಒಂದಷ್ಟು ನೋಡಿ ಸರ್, ನಮ್ಮ ಜ್ಞಾನಕ್ಕೂ ಹೊಡ್ತಾ ಇದು. ಜ್ಞಾನ ವಿಸ್ತಾರ ಆಗ್ಬೇಕು. ಅದು ಆ ಸ್ಟೋರೇಜ್ ಅಲ್ಲ ನಮ್ಮ ಜ್ಞಾನ ಅನ್ನೋದು, ಅದು ನಮ್ಮಲ್ಲಿ ಚಿಗುರಬೇಕು. ಇದನ್ನ ಸರ್ಕಾರ ಸರಿ ಮಾಡಬೇಕು, ತಂದೆ ತಾಯಿಗಳು ಸರಿ ಮಾಡ್ಕೊಳ್ಬೇಕು. ಅದು ನಿಜವಾಗ್ಲೂ ಫಸ್ಟ್ ಇವ್ರುಗಳೇ ಸರಿ ಹೋಗ್ಬೇಕು. ಇವ್ರುಗಳೇ ದೃಢ ನಿರ್ಧಾರದಿಂದ ಮಕ್ಕಳಿಗೆ ಮೊಬೈಲ್ ಕೊಡದಲೆ. ಖಂಡಿತ ಅಲ್ಲ, ಇದು ನಾವು ಪೋಷಕರಿಗೆ ಹೇಳುವಂತದ್ದು, ನಿಮ್ ಮಕ್ಕಳುಗಳೇನಾದ್ರೂ ಜ್ಞಾನಿಗಳಾಗ್ಬೇಕು, ಉತ್ತಮರಾಗ್ಬೇಕು, ಚಿಂತಕರಾಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಮೊಬೈಲ್ ಅಲ್ಲಿ ಓದಿ ಜ್ಞಾನಿಗಳಾಗ್ತೀವಿ ಅನ್ನೋದು ಮೂರ್ಖತನ. ಮೊಬೈಲ್ ಅಲ್ಲಿ ಕೆಲವೊಂದಷ್ಟು ಸಿಗ್ತದೆ, ಅದನ್ನ ತಗೊಳ್ಳಿ. ನೀವು ಆನ್ಲೈನ್ ಎಷ್ಟು ಬೇಕಷ್ಟು ಬಳಸ್ಕೊಳ್ಳಿ. ಏನಾಗಿದೆ ಇದು ಎಲ್ಲಾಗಿದೆ ಇಲ್ಲಿ ಇದ್ರ ಹೇಳ್ತೀನಿ. ಇವತ್ತಿನ ಕಾಲದಲ್ಲಿ ಮಾಸ್ಟರ್ಗಳು ನೋಟ್ಸ್ ಕೊಡ್ತಾ ಇಲ್ಲ. ಖಂಡಿತ ಎಲ್ಲ ಮೊಬೈಲ್ ಅಲ್ಲಿ ಶೇರ್, ಎಲ್ಲರೂ ಮೊಬೈಲ್ ಅಲ್ಲಿ ಲಿಂಕ್ ಕಳಿಸ್ತಾ ಇದಾರೆ. ಇದನ್ನ ಬರ್ಕೊಳ್ಳಿ, PDF ಫೈಲ್ ಅಂದ್ರೆ ಲಿಂಕ್ ಅಂತ ಅಂದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಿ ಬರೀರಿ ಅಂತಾನೂ ಹೇಳಿದ್ದಾರೆ. ಇದನ್ನು ನೀವು ಇದನ್ನ ಸೂಕ್ಷ್ಮ ಗಮನಿಸಬೇಕು. ಮತ್ತೊಂದು, ಅವ್ರಿಗೆ ಯಾವುದೇ ವಿಧವಾದಂತಹ ನೋಟ್ಸ್ ಮಾಡಿ ಮಕ್ಳಿಗೆ ಕಲಿಸುವಂತದ್ದು ಬೇಕಿಲ್ಲ. ಸೊ ಇದನ್ನ ಈಗ ತುಂಬಾ ಜನ ಪೇರೆಂಟ್ಸ್ ಏನ್ ಹೇಳ್ತಾರೆ, ಅಯ್ಯೋ ನನ್ನ ಮಗ ಎಲ್ಲ ಮೊಬೈಲೇ ನೋಡ್ಬಿಟ್ಟು ಹೇಳ್ಬಿಡ್ತಾನೆ. ಇದು ನಾವು ಕೇಳಿಸ್ಕೊಂಡಿದೀವಿ. ಆಮೇಲೆ ಎಷ್ಟೋ ಜನ ವಿದ್ಯಾರ್ಥಿಗಳು ಅವ್ರ ಪಾಠ ಪ್ರವಚನನ ಗೂಗಲ್ ಅಲ್ಲಿ ಪಟ್ಟ ಅಂತ ಹೇಳ್ಬಿಡೋದು, ಅಲ್ಲೇ ಬರ್ದ್ಬಿಡೋದು. ಎಷ್ಟು ಮಟ್ಟಕ್ಕೆ ಸರಿ ಅದು ಸರ್? ಒಂದ್ ಗಾದಿನೇ ಇದೆ, ನೂಲ್ನಂತೆ ಸೀರೆ ತಾಯಿಯಂತೆ ಮಗಳು ಅಂತ. ನಾವ್ ಏನ್ ಮಾಡ್ತಾ ಹೋಗ್ತಿವೋ ಮಗು ಹೇಗ್ ಮಾಡುತ್ತೆ ಸರ್? ನಾವೇನ್ ಮಾಡ್ತೀವೋ ಅದನ್ನೇ ಮಾಡ್ತದೆ. ನೀವು ಟೀಚರ್ಸ್ ಅದನ್ನೇ ಕೊಟ್ಕೊಂಡು ಅದರಲ್ಲೇ ವ್ಯವಹಾರ ಮಾಡ್ತೀವಿ. ಕೊರೋನಾ ಟೈಮಲ್ಲಿ ಮನೆಯಲ್ಲೇ ಮೊಬೈಲ್ ಅಲ್ಲೇ ಪಾಠ ಅಂತ ಶುರು ಆಯ್ತಲ್ಲ, ಅಲ್ಲಿಂದ ಮೊಬೈಲ್ ಎಡಿಕ್ಟ್ ಜಾಸ್ತಿ ಆಯ್ತು ಮಕ್ಕಳಿಗೆ. ಅಲ್ಲ, ಇದು ಬಿಡಿ, ಇದೊಂದು ದೊಡ್ಡ ಹೇಳ್ಬೋದೇನೋ. ಇನ್ನೊಂದು ಬಹಳ ಮುಖ್ಯವಾದ ಒಂದು ಸುದ್ದಿ, ಎಲ್ಲರಿಗೂ ಗೊತ್ತಿರೋ ಹಾಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಪ್ರಾಣ ಭೀತಿ. ಮನೆಯಿಂದ ಹೊರಬರಕ್ಕೆ ಆಗದೇ ಇರುವಂಥ ಶೋಚನೀಯ ಸ್ಥಿತಿಯಲ್ಲಿ ಇವತ್ತು ನಮ್ಮ ಭಾರತೀಯರಿದ್ದಾರೆ. ಅವರುಗಳಿಗೆ ಉದ್ಯೋಗ ಇಲ್ಲ, ಮನೆ ಬಿಟ್ಟು ಹೊರಗಡೆ ಬರೋಕ್ಕಾಗ್ತಿಲ್ಲ, ತೀರಾ ಸಂಕಷ್ಟದಲ್ಲಿದ್ದಾರೆ. ಕೆಲವೊಂದು ಸರ್ಕಾರಿ ಉದ್ಯೋಗಗಳನ್ನ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆಗಳನ್ನ ತಗೊಳ್ತಾ ಇರೋ ಒಂದು. ನಾನು ಇದಕ್ಕೆ ಪೂರಕವಾಗಿ ಹೇಳಬೇಕು, ಬಾಂಗ್ಲಾ ವಿಮೋಚನೆ 1971ರಲ್ಲಿ ಆಯ್ತಲ್ಲ, ಆವಾಗ ನಮ್ಮ ಭಾರತೀಯರು ನಾವು ಬಸ್ಸಿಗೆ 5 ಪೈಸೆ ಕಟ್ತಾ ಇದ್ವಿ ಬಾಂಗ್ಲಾ ನಿರಾಶ್ರಿತರಿಗೋಸ್ಕರ.
ಸಿನಿಮಾಗೆ 25 ಪೈಸೆ ಸೆಸ್ ಕಟ್ತಾ ಇದ್ವಿ, ಬಾಂಗ್ಲಾ ವಿಮೋಚನೆ ಸ್ಟ್ಯಾಂಪ್ಗಳು ರಿಲೀಸ್ ಮಾಡಿದ್ವಿ. ಎಷ್ಟು ದುಡ್ಡು, ಲಕ್ಷಾಂತರ ಜನ ದುಡ್ಡು ಕೊಟ್ಟರು ಬಾಂಗ್ಲಾ ವಿಮೋಚನೆಗೋಸ್ಕರ. ಮುಜಿಬುರ್ ರೆಹಮಾನ್ ಆವಾಗ ಒಂದು ಮಾತು ಹೇಳಿದ್ರು, ಬಾಂಗ್ಲಾದ ಪಿತಾಮಹ, ನಮಗೆ ಒಂದು ತೊಟ್ಟು ನೀರು ಕೊಟ್ಟವರನ್ನು ಕೂಡ ಮರೆಯಲ್ಲ ಅಂತ. ಆದ್ರೆ ಈಗ ಅಲ್ಲಿ ದೀಪು ಚಂದ್ರ ದಾಸ್ ಅನ್ನುವ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಮಿಕ, ಅವನು ಈಶ್ವರ ಅಲ್ಲ ತೇರೆ ನಾಮ ಅಂತ ಹೇಳಿದ್ದೆ ತಪ್ಪಾಗ್ಬಿಡ್ತು. ಎಷ್ಟೊಂದು ವಿಪರ್ಯಾಸ ನೋಡಿ. ಅದಕ್ಕೆ ಅವನ ಜೊತೆಗಿದ್ದವ್ರ ಜೊತೆಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದವರು, ಅವನಿಗೆ ಅವನ ಕಡೆ ಸಾಲ ತಗೊಂಡವರು, ಒಟ್ಟಿಗೆ ಕೆಲಸ ಮಾಡಿದವರು, ಅವರೇ ಅವರನ್ನು ಅಪಪ್ರಚಾರ ಮಾಡಿ ಸುಟ್ಟು ಹಾಕುವಂತ ಒಂದು ಪರಿಸ್ಥಿತಿ. ಅಂದ್ರೆ ಯಾವುದೇ ಧರ್ಮಕ್ಕಾಗ್ಲಿ ಧರ್ಮದ ಅಪೀಮು ಇರಬಾರದು ಅಂತ. ಖಂಡಿತವಾಗಿ ಮಾನವೀಯತೆ ಇದ್ರೆ ಮಾನವೀಯತೆ ಬೇಕು, ಮನುಷ್ಯ ಧರ್ಮ ಮುಖ್ಯ. ಹೌದು. ಇವತ್ತು ನಾವು ಸುಮ್ಮನೆ ಅನಲೈಸ್ ಮಾಡೋದಾದರೆ ಪಾಕಿಸ್ತಾನ ಆಗಿರಬಹುದು, ಬಾಂಗ್ಲಾದೇಶ ಆಗಿರ್ಬೋದು, ಮುಂಚೆ ಅಂದರೆ ವಿಭಜನೆ ಆದಾಗ ಎಷ್ಟು ಹಿಂದೂಗಳ ಜನಸಂಖ್ಯೆ ಇತ್ತು, ಇವತ್ತೆಷ್ಟಿದೆ ಅಂತ ನೋಡೋದಾದರೆ ಸಾಕಷ್ಟು ಪರ್ಸೆಂಟೇಜ್ ತುಂಬ ಕಡಿಮೆ ಆಗ್ಬಿಟ್ಟಿದ್ರೆ, ಎಸ್ಪೆಷಲಿ ಪಾಕಿಸ್ತಾನದಲ್ಲಿ. ಹೌದು ಹೌದು. ಆದರೆ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ಅಂಕಿಅಂಶಗಳು ಕೊಡ್ತಾನೆ ಇರ್ತಾರೆ ನಮಗೆ. ಇವತ್ತು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಅಲ್ಲಿ ಅವರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಹಿಂದೂಗಳು. ಅಲ್ಲಿಂದ ಬಿಟ್ಟು ಬರೋಕ್ಕಾಗ್ತಿಲ್ಲ, ಅಲ್ಲಿ ಇರೋಕ್ಕೂ ಆಗ್ತಿಲ್ಲ, ಅವರು ಮನೆಯಿಂದ ಹೊರಗಡೆ ಬರೋಕ್ಕೆ ಆಗ್ತಿಲ್ವಂತೆ. ತೀರಾ ಶೋಚನೀಯ ಸ್ಥಿತಿಯಲ್ಲಿ. ಅಲ್ಲ, ಇದಕ್ಕೆ ಈ ಕೇಂದ್ರ ಸರ್ಕಾರದ ಏನಾದ್ರು ಕ್ರಮ ಕೈಗೊಳ್ತಾರ? ಅದೇ ನಮ್ಮ ಭಾರತ ಸರ್ಕಾರ ಏನಾದ್ರೂ ಒಂದು ಇದನ್ನ ಈ ನಿಟ್ಟಿನಲ್ಲಿ ಒಂದು ನಿಲುವು ತಗೋಬೇಕಲ್ಲ. ಖಂಡಿತ ತಗೋಬೇಕು. ದೇಶ ಭಾರತ ಯಾವ್ದಕ್ಕೇನು ಕಡಿಮೆ ಇಲ್ಲ ಅಂತ ಇರುವಂತ ದೇಶವೇನಲ್ಲ. ಭಾರತವನ್ನು ಬಿಟ್ಟದ್ರಿಂದ ಇಷ್ಟು ನಾವು ಹೆಲ್ಪ್ ಮಾಡಿದ್ರು ಬಿಟ್ರಲ್ಲ ಈಗ ಬಾಂಗ್ಲಾದೇಶಿಯರು, ಇದರಿಂದ ಅವ್ರು ಈವಾಗಿನ ಇದರಲ್ಲಿ ಏನು ಅಂದ್ರೆ, ಈಗ ನಮ್ಮ ಇಂಟರ್ನ್ಯಾಷನಲ್ ಇದರಲ್ಲಿ ನಮ್ಮ ನೆರೆಯವರೇ ಆಗಬೇಕು. ಯಾರಿಗಿದ್ರು ಪಕ್ಕದವರು, ಅಮೆರಿಕದವರು, ಚೀನಾದವರು, ಅವರಿಗೆ ಆಗಲ್ಲ. ನೆರೆಮನೆ ಇರಬೇಕು ಅಂತಾನೆ ಗಾದೆ ಇರೋದು. ಆದ್ರೂ ಈಗ ಅಲ್ಲಿ ಕರೆಂಟ್ ಇಲ್ಲ, ಈಗ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮುಚ್ತಾ ಇದೆ, ಅನ್ನಕ್ಕೆ ಕಷ್ಟ ಆಗ್ತಾ ಇದೆ, ಅಲ್ಲಿ ಬಡತನ ಜಾಸ್ತಿ. ಅಂದ್ರೆ ಒಬ್ಬ ಆರ್ಥಿಕ ತಜ್ಞನಿಗೆ ನೊಬೆಲ್ ಪ್ರಶಸ್ತಿ ಪಡೆದವನು ಯಾರು? ಯೂನುಸ್, ಮೊಹಮ್ಮದ್ ಯೂನುಸ್. ಅವನೇ ಬಾಂಗ್ಲಾದೇಶದ ಆರ್ಥಿಕ ಅಧಪತನಕ್ಕೆ ಕಾರಣ ಆಗ್ತಾ ಇದ್ದಾರೆ. ಅಲ್ಲಿ ಬಡವರ ಹೊಟ್ಟೆಗೆ ಹಿಟ್ಟಿಲ್ಲದಂತ ಪರಿಸ್ಥಿತಿಗೆ ತಂದಿದ್ದು ಒಬ್ಬ ಅರ್ಥಶಾಸ್ತ್ರಜ್ಞ ಏನಾಗಬೇಕು, ಅವರ ಆರ್ಥಿಕ ಮಟ್ಟವನ್ನು ಏರಿಸಬೇಕು. ಆರ್ಥಿಕ ಮಟ್ಟವನ್ನು ಧರ್ಮವೇ ಮುಖ್ಯ, ಆರ್ಥಿಕತೆ ಅಲ್ಲ ಅನ್ನುವಂಥದ್ದು ಇಲ್ಲಿ ಎಷ್ಟು ಸರಿ ಅಂತ ಎಲ್ಲರೂ ಆ ದೇಶದವರು ಯೋಚನೆ ಮಾಡಬೇಕಾಗ್ತದೆ. ಮುಖ್ಯವಾಗಿ ಜನ. ಖಂಡಿತ ನೀವು ಹೇಳ್ತಾ ಇದ್ರೆ ಸರ್, ಧರ್ಮಕ್ಕಿಂತ ಜೀವನ ಮುಖ್ಯ. ಖಂಡಿತವಾಗಿ ನೀವು ಜೀವನಕ್ಕೆ ಬೆಲೆ ಕೊಡದೆ ಹೊರತು ನೀನು ಆರ್ಥಿಕತೆ ನೊಬೆಲ್ ಪ್ರಶಸ್ತಿ ತಗೊಂಡ್ರು ದೊಡ್ಡ ಪ್ರಬುದ್ಧ ಆದ್ರೆ ಸರ್, ಜೀವನದ ಬಗ್ಗೆ ಮನುಷ್ಯ ಎಲ್ಲಿ ಯೋಚನೆ ಮಾಡ್ತಾನೆ? ಜೀವದ ಬಗ್ಗೆ ಎಲ್ಲಿ ಮನುಷ್ಯನಿಗೆ ಕಳಕಳಿ ಇರ್ತದೆ, ಆಸಕ್ತಿ ಇರ್ತದೆ, ಅದ್ರ ಬಗ್ಗೆ ಒಂದಷ್ಟು ಯೋಚನೆಗಳನ್ನ ಮಾಡ್ತಾರೆ. ಖಂಡಿತವಾಗ್ಲೂ ಅಲ್ಲೇ ಅಭಿವೃದ್ಧಿ ಆಗುವಂಥದ್ದು. ಇದನ್ನೆಲ್ಲ ಅವರಿಂದನೇ ನಾವು ಒಂದಷ್ಟು ತಿಳ್ಕೊಳ್ಳೋಂಥದ್ದು, ಅನುಭವಗಳನ್ನ ತಗೊಳ್ಳೋಂಥದ್ದು. ಅವ್ರಿಗೆ ಯಾಕೆ ಈ ಧರ್ಮ ಅಂಧತೆ ಅನ್ನೋದು ಯಾಕೆ ಇಷ್ಟೊಂದೆಲ್ಲ ಪ್ರಭಾವ ಬೀರ್ತದೆ? ಅವರು ಒಂದೊಂದು ಯಾವ್ದೋ ಒಂದು ಶಕ್ತಿಯನ್ನ ನಂಬಿ ಮಾಡುವಂಥದ್ದು, ಎಲ್ಲರೂ ಒಂದು ಶಕ್ತಿಯನ್ನ ಆರಾಧಿಸಿ ನಂಬುವಂಥದ್ದು ಅವರವರ ನಂಬಿಕೆಗೆ ಬಿಟ್ಟದ್ದು. ಬಟ್ ಒಂದು ಜೀವನವನ್ನ ನೀವು ಅರ್ಥ ಮಾಡ್ಕೊಂಡಲ್ಲಿ ಒಂದು ಇಷ್ಟು ಹೀನಾಯ ಸ್ಥಿತಿಗೆ, ಒಂದು ದಾರುಣವಾಗಿ ನೀವು ಈ ರೀತಿ ನಡ್ಕೊಳ್ಳೋದು ಇದೆಯಲ್ಲ, ಧರ್ಮದ ಹೆಸರಲ್ಲ. ಅದರಲ್ಲೂ ಏನ್ರಿ ಧರ್ಮ ಅಂದ್ರೆ ಲಾಸ್ಟಿಗೆ ಹೊಟ್ಟೆನೆ ಮುಖ್ಯ, ಹೊಟ್ಟೆ ಬಾಡ. ಮತ್ತೆ ಇನ್ನೊಂದು, ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ 1.80 ಲಕ್ಷ ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಇದೆ ನ್ಯೂಜಿಲೆಂಡ್. ಅದು ನಿಜವಾಗ್ಲೂ ಖುಷಿ ಸಂಗತಿ. ಭಾರತ ನ್ಯೂಜಿಲೆಂಡ್ ವ್ಯಾಪಾರ ಒಪ್ಪಂದ ಅಮೆರಿಕದ ಟ್ರಂಪ್ ಆಡಳಿತ ಭಾರತೀಯ ಸರಕುಗಳ ಮೇಲೆ ವಿಧಿಸಿರುವ 50% ಶುಲ್ಕ ವಿಧಿಸಿರುವುದಕ್ಕೆ ನ್ಯೂಜಿಲೆಂಡ್ ಜೊತೆಗಿನ ಭಾರತ ಒಪ್ಪಂದ ಹೆಚ್ಚು ಸೆಡ್ಡು ಹೊಡೆಯುವಂತಿದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಒಳಗೊಂಡಿರುವ ಒಸಾನಿಯಾ ವಲಯದಲ್ಲಿ ಮಾರುಕಟ್ಟೆ ವಿಸ್ತರಿಸಲು ಈ ಒಪ್ಪಂದವು ಭಾರತೀಯ ರಫ್ತುದಾರರಿಗೆ ವರದಾನವಾಗಲಿದೆ. ಇದೊಂದು ಖುಷಿ ಸಂಗತಿ. ಟ್ರಂಪ್ ಏನು ಮಾಡ್ತಾ ಇದ್ದಾರೆ ಭಾರತಕ್ಕೆ, ಅದಕ್ಕೆಲ್ಲ ಸೆಡ್ ಹೊಡೆದು ಭಾರತ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಿದೆ. ಮೊನ್ನೆ ಇಥಿಯೋಪಿಯಾಗೆಲ್ಲ ಹೋಗಿ ಬಂದಿದ್ರು ಪರ್ಯಾಯವಾಗಿ. ಅದು ನಿಜಕ್ಕೂ ಒಂದು ಒಳ್ಳೆ ಬೆಳವಣಿಗೆನೆ, ಒಳ್ಳೆ ನಡೆಗಳನ್ನೇ ಮಾಡ್ತಿದೆ. ಸುಮಾರು ಕೋಟಿಗಳಷ್ಟು ನಮ್ಮ ಭಾರತಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಒಪ್ಪಂದ ಆಗಿದೆ. ಮತ್ತೆ ಒಂದು 3,000 ಜನಕ್ಕೆ ವೀಸಾ, 5,000 ಜನಕ್ಕೆ ಕೊಡ್ತಾ ಇದ್ದಾರೆ. ನಾವು ಅದು ಒಂದು ಒಳ್ಳೆ ಬೆಳವಣಿಗೆ ದೇಶದ ನಡುವೆ. ಒಂದಷ್ಟು ನಮ್ಮ ದೇಶದ ಅಭಿವೃದ್ಧಿಗಾಗಿ ಅಥವಾ ಇನ್ನೊಂದಷ್ಟು ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಇನ್ನೊಂದಷ್ಟು ಬೇಡಿಕೆ ಬರ್ತದೆ. ಈ IT ಸೆಕ್ಟರ್ಗಳಲ್ಲಿ ಒಂದಷ್ಟು ಕೊಡೋದು ತಗೊಳ್ಳೋದು ಅದು ತುಂಬಾ ಆಗಿರುವಂತದ್ದು. ರವಿ ಸರ್, ನಿಮ್ದು ಯಾವ್ದೋ ಕನ್ನಡ ಪ್ರಭದಲ್ಲಿ ಒಂದು ಕನ್ನಡ ಪ್ರಭದಲ್ಲಿ ಇವತ್ತು ಸುದ್ದಿ ವಿಭಾಗದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಿನ GBA ಅಧಿಕಾರಿಗಳು
ಮತ್ತೆ ಒಂದು ಸ್ಟೆಪ್ ಮುಂದೆ ತಗೊಂಡಿದ್ದಾರೆ ಶ್ರೀವತ್ಸ ಅವರೇ. ಹ್ಮ್ ಹೋಟೆಲ್ನವರು ಕಸನ ಎಲ್ಲೊಂದಲ್ಲಿ ಸುರಿದು ಹೋಗಿದ್ರು, 2 ಹೋಟೆಲ್ನವರು. ಓಕೆನಾ, ಎಲ್ಲಿ ಜಯದೇವ ಹಾಸ್ಪಿಟ್ಲ್ ಹತ್ರ ಸಮೀಪದ ಮಾರೇನಹಳ್ಳಿನಲ್ಲಿ ಮುಖ್ಯ ರಸ್ತೆನಲ್ಲಿ ಒಂದು ಹೋಟೆಲ್ನಲ್ಲಿ ಅವ್ರು ಅಲ್ಲಿ ಉಂಟಾದಂಥ ತ್ಯಾಜ್ಯನ ತಗೊಂಡು ರೋಡ್ ಬದಿ ಬಿಸಾಕಿ ಹೋಗಿದ್ದಾರೆ. ಆದರೂ ಟ್ರೇಸ್ ಔಟ್ ಮಾಡಿದ್ದಾರೆ. ಟ್ರೇಸ್ ಔಟ್ ಮಾಡಿ ಹೇಗೆ ಮಾಡಿದ್ದಾರೆ ಅದು ಸ್ವಲ್ಪ ಅವ್ರದ್ದು ಬಿಲ್ಲು ಗಿಲ್ಲವೆಲ್ಲ ಒಂದಷ್ಟು ಸಿಕ್ಕಿದೆ, ಸಾಕ್ಷಿ. ಅದನ್ನು ತೆಗೆದುಕೊಂಡು ಹೋಗಿ 2 ಹೋಟೆಲ್ಗೆ 15,000 ರೂಪಾಯಿ ದಂಡ ಹಾಕಿದ್ದಾರೆ. ಇದು ನಿಜವಾಗಿಯೂ ಇತ್ತೀಚೆಗೆ ಇದನ್ನು ಒಳ್ಳೆ ಬೆಳವಣಿಗೆ ಇದು. ಯಾಕೆಂದ್ರೆ ಇವ್ರಿಗೆ 15,000 ರೂಪಾಯಿ ಏನು ಲೆಕ್ಕ ಅಲ್ಲ ರವಿ. ಈ ಇವ್ರಿಗೆ ಇಲ್ಲ ಅವರ ರಿಜಿಸ್ಟ್ರೇಷನ್ನೇ ಕ್ಯಾನ್ಸಲ್ ಮಾಡಬೇಕು. ಆ ಥರದ್ದು ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಂಡು ಮಾತ್ರ ಯಾರು ಮುಂದೆ ಆ ಕೆಲಸವನ್ನು ಮಾಡಲಿಕ್ಕೆ ಬರಲ್ಲ. ನಿಮಗೆ ಏನು ಆಫ್ಟರ್ ಆಲ್ ಒಂದು 15,000 ರೂಪಾಯಿ ದಂಡ ಹಾಕಿದ್ರೆ ಆಯ್ತು ಕೊಡ್ತೀವಿ ಬಿಡ್ರೆ, ಎಂಥ ಮನಸ್ಥಿತಿ ಅಂದ್ರೆ ಅವ್ರಿಗೆಲ್ಲ ಅದ್ಯಾವುದು ಲೆಕ್ಕನೇ ಇಲ್ಲ. ದುರಹಂಕಾರದ ಪರಮಾವಧಿ. ಈಗ ಬೆಂಗಳೂರಿನಲ್ಲಿ ಎಲ್ಲ ಸೆಟ್ಲ್ ಆಗಿರೋರು ಈ ಹೋಟ್ಲ ಉದ್ಯಮ ಇಟ್ಕೊಂಡಿರೋರು ಒಂದು 2% 3% ಕನ್ನಡಿಗರು. ಎಲ್ಲ ಹೊರಗಿನವರೇ. ಹೌದು, ಹೋಟ್ಲುಗಳು ಅದು ಇದು ಎಲ್ಲ ಇಟ್ಕೊಂಡಿರೋರು. ಅವ್ರು ಬೇಕಾಬಿಟ್ಟು ಅವರ ಧೋರಣೆ ಸಿಕ್ಕಾಪಟ್ಟೆ ಕೆಟ್ಟ ಧೋರಣೆ. ಅವರು ಅಲ್ಲ, ಧೋರಣೆ ಇದೆ ಅಂತ ಆ ಕಾರಣಕ್ಕೋಸ್ಕರ ರೋಡ್ ಕಸ ಹಾಕಕ್ ಸಾಧ್ಯ. ಅದೇ ಆ ಧೋರಣೆ ನಾನು ಹೇಳ್ತೀನಿ, ಕೆಟ್ಟ ಧೋರಣೆ. ಇದಕ್ಕೆ ಇನ್ನೊಂದು, ನಾನು ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಹಾಸನಲ್ಲಿ ಒಬ್ರು ಸರ್ಕಾರಿ ಅಧಿಕಾರಿ ತನ್ನ ಸರ್ಕಾರಿ ವಾಹನದಲ್ಲಿ ಬಂದು ಕಸನ ಬಿಸಾಕ್ ಹೋಗಿತ್ತು. ಏನು ಇವ್ರಿಗೆಲ್ಲ ಸರ್ ಅವೆಲ್ಲ ನಾವು ಒಂದಷ್ಟು ಈ ಪ್ರೋಟೋಕಾಲ್ಗೂ ಮತ್ತೊಂದು ಸರ್ಕಾರಿ ಅಧಿಕಾರಿ ಅದು ಎಲ್ರದ್ದು ಅದೇ ವ್ಯವಸ್ಥೆ ಸರ್. ರಾಜಕಾರಣಿನೂ ಅದೇ ಕೆಲಸ, ಎಲ್ಲಾರು ಅದೇನೆ. ರಾಜಕಾರಣಿ ಮನೆ ಕಸ ಇಲ್ಲಿಗೆ ಬೀಳ್ತಾ ಐತೆ, ಮಾಡ್ಕೊಂಡ್ರೆ ಅವ್ರ ಮನೆ. ಈಗ ಕಸ ವಿಲೇವಾರಿಗೆ ಸೂಕ್ತವಾದಂತ ಒಂದು ವ್ಯವಸ್ಥೆ ಆಗ್ಬೇಕು. ಈಗ ವಿದೇಶಗಳೆಲ್ಲ ಕರೆಂಟ್ ಉತ್ಪತ್ತಿ ಮಾಡ್ತಾರೆ, ಅದನ್ನ ತಗೊಂಡೋಗಿ ಯಾರ್ದೋ ಮನೆ ನಮ್ಮ ಕಸನ ಇನ್ನು ಪಕ್ಕದ ಮನೆ ಎಲ್ಲ ವ್ಯವಸ್ಥೆಗಳು ಇದೆ, ಜಿಬಿನಲ್ಲಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದಕ್ಕೆ ಸರಿಯಾದ ವ್ಯವಸ್ಥೆ. ಅವರು ಪ್ರತಿ ದಿವಸ ನಿಮ್ ಮನೆ ಮುಂದೆನೆ ಬರ್ತಾರೆ, ಪ್ರತಿ ದಿವಸ ನಿಮ್ ಮನೆ ಮುಂದೆ ಬಾಗಿಲು ತಡ್ತಾರೆ, ಕಸ ಕೊಡಿ ಅಂತ. ಅಷ್ಟಿದ್ರು ವಿಲೇವಾರಿಗೆ ಯಾವುದೋ ಒಂದ್ ಕಡೆಗೆ ತಗೊಂಡು ಡಂಪ್ ಮಾಡೋ ಬದಲು ಅದನ್ನು ಪಾಸಿಟಿವ್ ಆಗಿ ಕರೆಂಟ್ ಆಗಿ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಇಚ್ಛಾಶಕ್ತಿಯನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾರೆ. ಒಂದು ಕಡೆ ನಮ್ಮ ದೇಶ ಇನ್ನೊಂದಷ್ಟು ದೇಶಗಳ ಜೊತೆ ನೋಡಿ ಒಪ್ಪಂದ, ಈಗ ನ್ಯೂಜಿಲೆಂಡ್ ಜೊತೆಗೆ ಆಗಿದೆ ಸರ್. ನಾವು ಒಳಗಡೆ ಒಂದಷ್ಟು ಇದೇವಲ್ಲ, ಈಗ ನಾವು ಅವ್ರನ್ನ ನಮ್ಮ ದೇಶಕ್ಕೆ ಕರೀತಾ ಇದೀವಿ. ನಮ್ಮ ಮನೆ ಮುಂದೆ ಕಸ ಅಂಟ್ಕೊಂಡಿದ್ರೆ ಏನ್ ಸರ್ ನಮ್ಮ ದೇಶದ ಗತಿ ಏನು? ಇದನ್ನ ವ್ಯವಸ್ಥೆಗೊಳಿಸಬೇಕಾಗಿರೋದು ಅದು ನಮ್ಮ ಒಳಗಡೆ ಇನ್ನೊಂದು ಆಡಳಿತ ಇದೆಯಲ್ಲ, ಖಂಡಿತವಾಗ್ಲೂ ಅದು ಕಸಗಿಂತ ಕಡೆ ಸರ್, ಕಸಗಿಂತ ಕಡೆ. ಅದಕ್ಕೆ ವ್ಯವಸ್ಥೆಗಳು ಅದನ್ನ ಯಾರು ಮಾಡ್ಬೇಕು ಸರ್? ಸಣ್ಣ ಸಣ್ಣ ಮಟ್ಟದ ಪಂಚಾಯತಿ ಲೆವೆಲ್ ಇಂದ ನೀವು ಕಾರ್ಪೊರೇಷನ್ ಲೆವೆಲ್ ಇಂದ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿ. ಯಾರು ಪ್ರಶ್ನೆ ಮಾಡ್ತಾರೆ ಸರ್ ನೀವು ಕಸ ಹಾಕ್ಬೇಡಿ ಅಂದ್ರೆ? ಇಲ್ಲ ನಾನು ಹಾಕ್ತೀನಿ ಅನ್ನೋರು ಯಾರು ಕೇಳಿ ಸರ್, ಅಂದ್ರೆ ಕೆಲಸ ಮಾಡ್ತಾ ಇಲ್ಲ ಅಂತ. ಹೌದು, ಆಡಳಿತ ವ್ಯವಸ್ಥೆ ಸರ್. ಈಗ ಆಯ್ತು, ಈಗ ನಾನೇ ಒಬ್ಬ ಸಾರ್ವಜನಿಕ, ನಾನು ಕೇಳ್ತೀನಿ, ನಾನು ಪ್ರಜೆ, ಇಲ್ಲಿ ಕಸ ಹಾಕ್ಬೇಡಿ ಅಂತ. ಇಲ್ಲ ನಾನು ಹಾಕ್ತೀನಿ ಅನ್ನೋರು ಯಾರು ಇದಾರೆ ಸರ್? ಯಾರು? ಸೂಕ್ತ ವ್ಯವಸ್ಥೆ ಇದ್ರೆ. ವ್ಯವಸ್ಥೆಗಳ ಲೋಪ ಇದು. ನಾವು ಒಂದಷ್ಟು ಅವರಿಗೆ ನಾಲೆಡ್ಜ್ ಕೊಡಬೇಕು. ಖಂಡಿತ ನೀವು ಇಲ್ಲಿ ಹಾಕ್ಬಾರ್ದು. ವ್ಯವಸ್ಥೆಗಳು ಎಲ್ಲ ಅಚ್ಚುಕಟ್ಟಾಗಿದೆ, ನಮ್ಮಲ್ಲಿ ಪ್ರಜ್ಞೆ ಬಿಡ್ಬೇಕು ಸರ್. ಅದಕ್ಕೆ ನೋಡಿ, ದಂಡಂ ದಶಗುಣಂ ಅಂತ ಒಂದು ಮಾತಿದೆ. ಈಗ ಅದಕ್ಕೆ ದಂಡ ಹಾಕ್ತಾ ಇರೋದು. ಹಾಕ್ಬೇಕು ಸರ್, ಹಾಕ್ಬೇಕು. ನೀವು ಹೋಟೆಲ್ ಅಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀರಾ, ಅದಕ್ಕೆ ಮೀರ್ ದಂಡ ಹಾಕಿ. ನೀವು ಕೈಗೆ ಇಟ್ಕೋಷ್ಟು ನೀವು ಹೇಳ್ದಂಗೆ 15,000 ಹಾಕಿದ್ರೆ ಎಲ್ಲವನ್ನೂ ಕಟ್ ಬಿಡ ನೋಡ್ಕೊಳ್ಳೋಣ. ಕಸದ ಲಾರಿಗಳಿರತ್ತಲ್ವಾ, ಅದು ಒಂದ್ ಟೈಮ್ ಬರೋದು ಅಂತ ಇರುತ್ತೆ. ಕೆಲವು ರೋಡ್ಗಳಲ್ಲಿ ಬರೋದೇ ಇಲ್ಲ. ಅನಿವಾರ್ಯವಾಗಿ ಮನೆಯಲ್ಲಿರೋ ಕಸ ಮನೇಲಿ ಇಟ್ಕೊಂಡಾಗಲ್ಲ, ಹೊರಗೆ ತಗೊಂಡೋಗಿ ಹಾಕುವಂತ ಆ ಸಂದರ್ಭಗಳು ಇರ್ತದೆ. ಕೆಲವೊಂದು ಸಂದರ್ಭಗಳು ಅದನ್ನು ಕೂಡ ಪರಿಹಾರ ಆಗ್ಬೇಕು. ಇದು ಕಸ ನಿಜವಾಗ್ಲೂ ಇದನ್ನ ಮನೆ ಬಾಗ್ಲಲ್ಲಿ ಕಸ ನೋಡ್ಕೊಂಡ್ರೆ ನಮ್ಮ ಮನೆ ಲಕ್ಷ್ಮಿ, ದರಿದ್ರ ಲಕ್ಷ್ಮಿ, ದೇಶಕ್ಕೆ ಲಕ್ಷ್ಮಿ. ಖಂಡಿತವಾಗ್ಲೂ ಇದು ಎಲ್ಲಿ ಕೂತ್ಕೊಂತಾಳೋ ಗೊತ್ತಿಲ್ಲ. ನಿಜವಾಗ್ಲೂ ಕಸ ನಿಮ್ ಮನೆ ಲಕ್ಷ್ಮಿ, ಅದು ಗೌರವ ಕಾಪಾಡ್ಕೊಂಡು ಒಳ್ಳೆ ಜಾಗ ಸೂಕ್ತ ಜಾಗದಲ್ಲಿ ಕಳಿಸಿ. ಅದು ಲಕ್ಷ್ಮಿ ಅಂತ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಕಸ. ಇಲ್ಲಿ ಸರ್, ಈಗ ನೋಡಿ, ವಿಮಾನದೊಳಗಿನ ಸೌಲಭ್ಯ ಈಗ ಫ್ಲೈ ಬಸ್ ನಲ್ಲೂ ಲಭ್ಯ. ಇದು ಒಂದು ಫ್ಲೈ ಬಸ್, ನಮ್ಮ ಬಸ್ಸು KSRTC ಏನಿದೆ ನಮ್ಮ ಕರ್ನಾಟಕದ ಸಾರಿಗೆ ವ್ಯವಸ್ಥೆ ತುಂಬಾ ಅದ್ಭುತವಾದ ಕೆಲಸಗಳನ್ನ ಮಾಡ್ತಿದೆ. ಅದರಲ್ಲಿ ಇದು ಒಂದು ಹೆಜ್ಜೆ. ಏನು ವಿಮಾನದಲ್ಲಿ ವ್ಯವಸ್ಥೆಗಳು ಸಿಗ್ತಿದೆ, ಆ ವ್ಯವಸ್ಥೆಗಳನ್ನ ಈ ಬಸ್ ನಲ್ಲಿ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ಅವ್ರಿಗೆ ಒಂದೊಂದು ಊಟದ ಕಿಟ್ಟು, ಶೌಚಾಲಯ ಎಲ್ಲವನ್ನ ಬಸ್ ಅಲ್ಲಿ ಮಾಡಿರುವಂತ ಒಂದು. ಎಸ್ಪೆಷಲಿ ಮೈಸೂರು ಟು ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ತಗೊಂಡೋಗ್ಬಿಡ್ತಾರೆ. ಅದು ಫ್ಲೈ ಬಸ್ ಅಂತ. ಖಂಡಿತ ಅದು ಸಾಕಷ್ಟು ಈ ಒಂದು 2-3 ನೋಡಿ, ಅದು ಎಲ್ಲಿಂದ ಎಲ್ಲಿಗೆ ಅಂತ ಇದೆ. ಮೈಸೂರ್ಗೆ ಅಂದ್ರೆ KIA ಕರ್ನಾಟಕ ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಮೈಸೂರಿಗೆ, ದಾವಣಗೆರೆ, ಮಡಿಕೇರಿ, ಕುಂದಾಪುರಕ್ಕಿದೆ.
ಅದ್ರ ರೇಟು ಕೊಟ್ಟಿದ್ದಾರೆ. ಮೈಸೂರಿಗೆ 960 ರೂಪಾಯಿ ಇದೆ, ದಾವಣಗೆರೆಗೆ 1250 ರೂಪಾಯಿ ಇದೆ, ಮಡಿಕೇರಿಗೆ 1265 ಇದೆ, ಕುಂದಾಪುರಕ್ಕೆ 2297 ರೂಪಾಯಿ ಚಾರ್ಜ್ ಇದೆ. 10 ಗಂಟೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಹಾಗಾಗಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಒಂದು ಒಳ್ಳೆ ಉಳ್ಳವರು ಇದನ್ನ ಬಳಸ್ಕೊಬಹುದು. ಇಂಥದ್ದು ಬೇಕಿತ್ತು, ಯಾಕಂದ್ರೆ ತುರ್ತಾಗಿ ಹೋಗುವಂತವ್ರಿಗೆ ಇದು ತುಂಬಾ ಒಳ್ಳೆ ವ್ಯವಸ್ಥೆ ಇದು. ಮುಂದಿನ ಸುದ್ದಿ, ರಾಜ್ಯದಲ್ಲಿ ಇದೊಂದು ದುರಂತ. ಈ ಮಾತನ್ನು ಹೇಳಲಿಕ್ಕೆ, ರಾಜ್ಯದಲ್ಲಿ 6675 ಏಕೋಪಾಧ್ಯಾಯ ಶಾಲೆ, ಒಬ್ಬರೇ ಟೀಚರು ಒಂದೇ ಇಡೀ ಎಷ್ಟು ಜನ ಮಕ್ಕಳಿಗೆ ಅಂತ, 2 ರಿಂದ 3. ಆಮೇಲೆ ಒಬ್ಬರೇ ಟೀಚರ್ ಅಂದ್ರೆ ಅಷ್ಟು ಮಕ್ಕಳು ಒಂದೇ ಏಕೋಪಾಧ್ಯಾಯ ಶಾಲೆಯಲ್ಲಿ ಕಲ್ತವನೆ, ಒಂದೇ ಕೊಠಡಿಯಲ್ಲಿ ಕೂರಿಸ್ಕೊಳ್ಳೋದು. ಈಗ 4ನೇ ಕ್ಲಾಸ್ ಹುಡುಗರಿಗೆ ಏನ್ ಪಾಠ ಮಾಡ್ತೀರಿ, 3ನೇ ಕ್ಲಾಸ್ ಹುಡುಗರಿಗೆ ಏನ್ ಪಾಠ ಮಾಡ್ತೀರಿ, 1ನೇ ಕ್ಲಾಸ್ಗೆ ಏನ್ ಪಾಠ ಮಾಡ್ತೀರಿ. ಅಂದ್ರೆ ಶಿಕ್ಷಕರ ಕೊರತೆ ದಿನ ದಿನ ಹೆಚ್ಚಳ ಆಗ್ತಾ ಇದೆ. ಆಮೇಲೆ ಅದ್ರ ಜೊತೆಗೆ ಇದುವರೆಗೂ ಈಗ 60,000 ಶಿಕ್ಷಕರು ಹುದ್ದೆ ಖಾಲಿ ಇದೆ. ಓಕೆನಾ, 28 ವೇಳೆಗೆ 28,000 ಶಿಕ್ಷಕರು ನಿವೃತ್ತರಾಗ್ತಾ ಇದ್ದಾರೆ. ಅದು ಇನ್ನೆಷ್ಟು ಅಧೋಗತಿಗೆ ಹೋಗ್ಬೋದು ಇದು. ಇನ್ನೆಷ್ಟು ಯಾಕೆ ಇವರು ಅಲ್ಲ, ಪ್ರತಿ ದಿವಸ ಪೇಪರಲ್ಲಿ ನಾನು ನೋಡ್ತಾನೆ ಇದ್ದೀನಿ, ಶಿಕ್ಷಣ ಸಚಿವರು ನಾವು ರೆಕ್ರೂಟ್ ಮಾಡ್ತಿದೀವಿ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಮತ್ತೆ ಅದೇ ಪೇಪರ್ ನಾವು ಓದ್ತಾ ಇದೀವಿ ಇಷ್ಟು ಅಧ್ವಾನ ಆಗ್ತಾ ಇದೆ ಅಂತ. ಅಂದ್ರೆ ಯಾಕೆ ಮಲತಾಯಿ ಧೋರಣೆನ ಮಾಡ್ತಾ ಇದ್ದಾರೆ ಸರ್? ಮಲತಾಯಿ ಧೋರಣೆ ಅಲ್ಲ, ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಇದನ್ನ ನಮ್ಮ ಒಳಗಡೆ ಕೆರಳಿಸ್ತದೆ, ನಮ್ಮನ್ನ ಖಂಡಿತವಾಗ್ಲೂ ರೋಷಗೊಳಿಸ್ತದೆ. ಬಡವನ್ ರಟ್ಟೆ ದವಡಿಗೆ ಮೂಲ ಅಂತ ರಟ್ಟಿಗೆ ಬಂದ್ರೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಅದ್ರ ಪರಿಣಾಮ ಏನಾಗ್ತದೆ. ಇದು ಬಡವರು ಏನೊಂದಷ್ಟು ಇವೆಲ್ಲ ಸವಲತ್ತುಗಳಿಂದ ವಂಚಿತರಾಗ್ತಾರೆ, ಅವರೆಲ್ಲ ಒಂದಷ್ಟು ಹೋರಾಟ ಮಾಡಿ ದಂಗೆ ಎದಳ ತನಕ ಇದು ಸರಿಯಾಗಲ್ಲ. ಸರ್ಕಾರಿ ಶಾಲೆಗಳಂದ್ರೆ ಸರ್ ಮಕ್ಕಳು ಕಲಿಯುವಂಥದ್ದು ಭವಿಷ್ಯ, ದೇಶದ ಭವಿಷ್ಯ. ಆಲ್ಮೋಸ್ಟ್ ಅಲ್ಲಿ ಈಗ ಇತ್ತೀಚೆಗೆ ತಾನೆ ಖಾಸಗಿ ಶಾಲೆಗಳ ಖಂಡಿತ ಒಂದು ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲೇ ಎಷ್ಟೋ ಶಾಲೆಗಳು ನಾವು ಅಂತ ಶಿಕ್ಷಕರು ನಮಗ್ ಸಿಗ್ತಾ ಇದ್ರು. ನಮಗೆ ಅಷ್ಟೊಂದು ಇದನ್ನ ಜೀವನ ಪಾಠ ಕಲಿಸ್ತಾ ಇದ್ರು ನೋಡ್ರಿ. ಅದಕ್ಕೆ ಇವತ್ತು ಇನ್ನೊಂದು ಇದಿದೆ, ಅದಕ್ಕೆ ಪೂರಕವಾಗಿ ನಮ್ಮ ಶಿಕ್ಷಕರು ನಮ್ಮನ್ನ ಯಾವ ರೀತಿ ಒಳ್ಳೆ ದಾರಿಯಲ್ಲಿ ಕಳಿಸಿದ್ದಾರೆ ಅನ್ನೋದಕ್ಕೆ ಶಿಷ್ಯರಿಂದ ರಕ್ತ ತುಲಾಭಾರದ ಗುರುಗೆ ಕಾಣಿಕೆ ಕೊಟ್ಟಿದ್ದಾರೆ. ಅಂದ್ರೆ ತುಲಾಭಾರ ಮಾಡಿ ನೋಡಿ, ಅಂದ್ರೆ ಆ ಸಂಸ್ಕಾರ ಕಲಿಸ್ತಾರಲ್ಲ ನಮ್ಗೆ ಸರ್ಕಾರಿ ಶಾಲೆಗಳಲ್ಲಿ. ಇಲ್ಲಿ ನೀವು ಇಂಗ್ಲಿಷ್ ಶಾಲೆಗಳಲ್ಲಿ ಇಂಗ್ಲಿಷ್ ಮಾತಾಡಿದ ಯಾಕೆ ದಂಡ ಇವನ್ಗೆ? ಏನ್ ಈಗ ನಮ್ಗೆ ಎಂತೆಂತ ಕಥೆಗಳು ಹೇಳ್ಕೊಡ್ತಾ ಇದ್ರು, ನೀತಿ ಪಾಠ. ಹೌದು ಸರ್, ನೀವು ನೆನಪಿಟ್ಕೊಳ್ಳಿ, ನೀವು ಓದಿರೋ ಸ್ಕೂಲು ಕಾಲೇಜ್ಗಳಲ್ಲಿ ಸುಮ್ನೆ ನೀವು ನೆನಪು ಮಾಡ್ಕೊಳ್ಳಿ. ನಿಮ್ಗೆ ಜಾಸ್ತಿ ಮಾರ್ಕ್ಸ್ ತೆಗ್ಸಿದ್ ಮಾಸ್ಟರ್ ನೆನಪಿದಾರ? ನಿಮಗೆಲ್ಲೋ ಬಿದ್ದಾಗ ನೀವೇನೋ ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ನಿಮ್ಗೆ ಸರಿದಾರಿ ತಗೊಂಡ್ ಬಂದವ್ರು ನೆನಪಿದಾರ? ನಿಮ್ಮನ್ನ ಹೊಡೆದವ್ರು ನೆನಪಿದಾರ? ಸರ್ ದಂಡಸ್ತಲೇ ಹೋದ್ರೆ ನೀವು ಗುರು ಅಲ್ಲ ಸರ್. ಸೊ ಹೊಡಿಬಾರ್ದು, ಓಕೆ, ಬೇರೆ ಮಾರ್ಗಗಳಿದೆಯಲ್ಲ. ಈ ವಿಚಾರ ಹೇಳ್ಬಿಡ್ತೀನಿ ನಾನು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರಿನ ಹಳೆ ವಿದ್ಯಾರ್ಥಿಗಳು, ಯಾಕಂದ್ರೆ ಅವ್ರ ಹೆಸರುಗಳನ್ನ ನಾವು ಹೇಳ್ಬೇಕಾಗತ್ತೆ, ಅದನ್ನ ಅಂತ ಒಳ್ಳೆ ಪುಣ್ಯ ಕಾರ್ಯ ಮಾಡ್ತಾ ಇದ್ದಾರೆ. ತಮ್ಮ ಕಲಿಸಿದ ಶಿಕ್ಷಕ PR ಮಠ ಎಂದರೆ ಅಲ್ಲಿ ಬಲು ಅಚ್ಚುಮೆಚ್ಚು. ಮಠ ಅವರಿಗೆ ಈಗ 80 ವರ್ಷ. ಇತ್ತೀಚೆಗೆ ಅವರು 80ನೇ ಜನ್ಮದಿನ ಆಚರಿಸಿಕೊಂಡ ವೇಳೆ 108 ಶಿಷ್ಯಂದಿರು, 108 ಜನ ಅವರ ಸ್ಟೂಡೆಂಟ್ಸ್ ಪ್ಲಸ್ ಅಕ್ಕಪಕ್ಕದವರು ಎಲ್ಲ ಒಟ್ಟಿಗೆ ಸೇರಿ ಆ ರಕ್ತನ ಕಲೆಕ್ಟ್ ಮಾಡಿ ರಕ್ತದಾನ ಮಾಡಿ ಅದರ ತುಲಾಭಾರ ಮಾಡಿ ಗುರುಗಳಿಗೆ ಗುರುಕಾಣೆ ಕೊಟ್ಟಿದ್ದಾರೆ. ನಿಜಕ್ಕೂ ಅದು ನಮ್ಮ ಜನ್ಮ ಪಾವನ ಆಯ್ತು ಇಂಥ ವಿಚಾರನ ಮಾತಾಡಿ. ಖಂಡಿತ ಏಕಲವ್ಯ ನೆನಪಾಗ್ತದೆ ಅಷ್ಟೇ, ಖಂಡಿತವಾಗಿ ಇದು ತುಂಬಾ ಖುಷಿ ಕೊಟ್ಟಂತ ವಿಚಾರ ಇವತ್ತು. ಹೌದು. ಈಗ ಇನ್ನೊಂದು ವಿಚಾರ, ಕಿರು ಮಧ್ಯಮಕ್ಕೆ ರಾಜ್ಯದ ಸರ್ಕಾರದ ಗ್ಯಾರಂಟಿ. ಓಕೆ, ಕಿರು ಉದ್ಯಮಕ್ಕಿಲ್ಲ ರಾಜ್ಯ ಸರ್ಕಾರದ ಗ್ಯಾರಂಟಿ. ಕಿರು ಉದ್ಯಮಕ್ಕೆ ಸರ್ಕಾರ ಗ್ಯಾರಂಟಿ ಕೊಡಲ್ವಂತೆ. ಸೊ ಅವರು ಕಿರು ಉದ್ಯಮದವರು ಅವ್ರು ಯಾವ ಬೆಂಬಲನೂ ಸಿಗಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು, ಉದ್ಯಮ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಯಾವ ಒಂದೊಂದು ಸಪೋರ್ಟ್ ಆಗಲಿ ಸರ್ಕಾರದಿಂದ ಅದು ಯಾವುದೂ ಸಿಗಲ್ಲ ಅಂತ ವಿಜಯವಾಣಿನಲ್ಲಿ ಹಾಕಿದ್ದಾರೆ. ಸಿಕ್ಕಿದ್ರೆ ಒಳ್ಳೇದು, ಸಿಕ್ಕಿದ್ರೆ ತುಂಬಾ ಒಳ್ಳೇದು, ಸಿಗಲೇಬೇಕಾಗತ್ತೆ. ಯಾಕಂದ್ರೆ ಇವತ್ತು ಕಿರು ಉದ್ಯಮಗಳಿಂದನೇ ಒಂದಷ್ಟು ಆರ್ಥಿಕತೆ ನಮ್ಮ ಜನಗಳಲ್ಲಿ ನಾವು ನೋಡ್ತಾ ಇದೀವಿ. ಏನು ಈಗ ಒಂದು 20 ಜನ ಕೆಲಸ ಕೊಡ್ತಿದ್ದಾರೆ ಅವರು ಅಂತಂದ್ರೆ ಅವ್ರಿಗೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ 8 ಜನ ಸಂಸಾರಗಳನ್ನ ಅವರು ಒಂದಷ್ಟು ಬಡವ ಬದುಕು ಕಟ್ಕೊಂತ ಇರೋದು ಕಿರು ಉದ್ಯಮದಲ್ಲಿ. ಅದಕ್ಕೂ ನೀವು ಸಹಕಾರ ಕೊಡೋದಿಲ್ಲ ಅಂದ್ರೆ ನೀವು ಕೊಡಲ್ಲ ಅಂತ ಇನ್ಯಾರು ಕೊಡ್ತೀರಿ? ದೊಡ್ಡ ದೊಡ್ಡ ಇವ್ರಿಗೆ ಖಂಡಿತ ಇದನ್ನ ಗಮನಿಸೋಣ ಸರ್. ನೋಡಿ ಇನ್ನೊಂದು
ಮರ್ಯಾದೆಗೇಡು ಕೆಲಸ. ಅಯ್ಯೋ, ಮರ್ಯಾದೆಗೇಡು ಹತ್ಯೆ 3 ವಶ. ಹ್ಮ್ ಈ ಒಬ್ಳು ಹುಡುಗಿ ಅನ್ಯ ಜಾತಿ ಹುಡುಗನನ್ನ ಮದುವೆ ಆದ್ಲು ಅಂತ ಹೇಳಿ ಆ ಹುಡುಗಿನನ್ನ ಏನು ಅವಳು ಗರ್ಭಿಣಿ ಮಗಳನ್ನೇ ಕೊಂದಿದ್ದ ತಂದೆ, ಕುಟುಂಬಸ್ಥರು 14 ಮಂದಿ ವಿರುದ್ಧ ಪ್ರಕರಣ. ಎಲ್ಲಿಂದ್ರೆ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಅನ್ಯ ಜಾತಿ ಯುವಕನ ಮದುವೆಯಾಗಿದ್ದ ಗರ್ಭಿಣಿ ಮೇಲೆ ತಂದೆ, ಕುಟುಂಬಸ್ಥರು ಭಾನುವಾರ ನಡೆಸಿದ್ದ ಮರ್ಯಾದೆಗೇಡು ಹತ್ಯೆ ಕೃತ್ಯದ ಸಂಬಂಧ 14ಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಡೆಯುತ್ತೆ. ಅಲ್ಲ ಇನ್ನೊಂದು ಅದೇ ಅದರ ಬಗ್ಗೆ ಹೆಚ್ಚು ಮಾತಾಡಬೇಕೋ ಇಲ್ವೋ ಅದು ತೀರ್ಮಾನ ಮಾಡಿ. ಮರ್ಯಾದೆಗೇಡು ಹತ್ಯೆ ಇದೆಲ್ಲ ಅವ್ರವ್ರ ಮನಸ್ಥಿತಿನಲ್ಲಿ ನಡೆಯುವಂಥದ್ದು. ಇದನ್ನ ಎಷ್ಟರ ಮಟ್ಟಿಗೆ ನಾವು ರಿಪೇರಿ ಮಾಡ್ತೀವಿ, ತಡಿಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಅದು ಆ ಕ್ಷಣದ ಅವರವರ ಮನಸ್ಥಿತಿನಲ್ಲಿ ಅದು ನಡೆಯುವಂಥ ಇದು ತುಂಬಾ ಹೆಚ್ಚು. ಇದನ್ನ ನಾವು ಹೆಚ್ಚು ಒತ್ತುನು ಕೊಡಕ್ ಹೋಗಬಾರದು. ಖಂಡಿತವಾಗ್ಲೂ ನನ್ನ ಪ್ರಕಾರ ಹೆಚ್ಚು ಒತ್ತುನು ಕೊಡಬಾರದು. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂತ ಖಂಡಿತ. ಯಾಕಂದ್ರೆ ಒಬ್ಬರು ನೋಡಿ ಒಬ್ರು ಕಲಿಯುವಂತ ಸಾಧ್ಯತೆಗಳಿದೆ. ಯಾರು ತಾನೆ ಇಲ್ಲ ಆಯ್ತು ಅವ್ರು ಮಾಡೋ ತಪ್ಪು ಅಂತ ಯಾರು ಜನ ಹೋರಾಟ ಮಾಡ್ತಾರೆ? ಯಾರು ಮಾಡಲ್ಲ. ಬೇಡ, ಅದು ಗೊತ್ತಿಲ್ಲ. ಇಲ್ಲಿ ಒಂದು ಹೊಸ ವರ್ಷಾಚರಣೆ ಇನ್ನೇನು ಕೆಲವೇ ದಿನಗಳಲ್ಲಿ 2025 ಹೋಗಿ 2026 ಬರುತ್ತಲ್ಲ, ಅಲ್ಲಿ ಹೊಸ ವರ್ಷಾಚರಣೆಗೆ ಜಾಲತಾಣ ಅಭಿಯಾನ ಅಂತ ಮಾಡಿದ್ದಾರೆ ಪೊಲೀಸ್ನವರು. ತುರ್ತು ಸಂದರ್ಭದ ಸಹಾಯಕ್ಕೆ ಒಂದು QR ಕೋಡ್ ಅನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ರಾತ್ರಿ ಸಂಚಾರಕ್ಕೆ ಮೆಟ್ರೋ ಅವಧಿ ಒಂದು ವಿಸ್ತರಣೆಯನ್ನು ಮಾಡ್ತಾರೆ. ಆಮೇಲೆ ಓಲಾ ಊಬರ್ ತಂತ್ರಾಂಶ ಇದಕ್ಕೆ ಬಳಕೆಯನ್ನು ಮಾಡ್ಕೋತಾರೆ. ಇದು ಒಂಥರ ಸೇಫ್ಟಿ ದೃಷ್ಟಿನಲ್ಲಿ ಒಂದು ಒಳ್ಳೆ ಇದನ್ನ ಮಾಡ್ತಿದ್ದಾರೆ. ಅಂದ್ರೆ ತಂತ್ರಜ್ಞಾನಗಳನ್ನು ಬಳಸಿ ಏನಾದ್ರೂ ಯಾವುದು ಕೆಟ್ಟ ಜೊತೆಗೆ ಈ ಸರಿ ಹೆಂಗಸರು ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ತಗೋಬೇಕು ಅಂತೇಳಿ ಒಂದು ಆಯುಕ್ತರು ಹೇಳಿದ್ದಾರೆ, ಸೀಮಂತ್ ಕುಮಾರ್ ಅವರು ಹೇಳಿದ್ದಾರೆ. ಆಮೇಲೆ 112 ಫೋನ್ ನಂಬರ್, ಎಂಥದ್ದೇ ಸಂದರ್ಭದಲ್ಲಿ ಏನೇ ಸಮಸ್ಯೆಗಳಾಯ್ತು ಅಂದ್ರೆ 112ಕ್ಕೆ ಫೋನ್ ಮಾಡಿ. ಮತ್ತೆ ಅವರು ಇನ್ನೊಂದು ಹೇಳಿದ್ದಾರೆ, ರೇವ್ ಪಾರ್ಟಿ ಅಕ್ರಮ ಪಾರ್ಟಿಗಳಿಗೆ ಖಂಡಿತ ಕಡಿವಾಣ ಹಾಕ್ತೀವಿ ನಾವು. ಈ ಬಾರಿ ಯಾವುದೇ ವಿಧವಾದಂತ ಡ್ರಗ್ಸ್ ಅದೆಲ್ಲ ಕೈಗೆ ಸಿಕ್ಕರೆ ಕತೆ ಅಷ್ಟೇ, ಖತಮ್ ಮಾಡ್ತೀವಿ. ಎಂಜಾಯ್ ಮಾಡ್ಬೇಕಾ ಮಾಡಿ, ಕುಣ್ದಾಡ್ಬೇಕಾ ಕುಣ್ದಾಡಿ, ಕೂಗಾಡ್ಬೇಕಾ ಕೂಗಾಡಿ, ಅಷ್ಟು ಮುಗಿಸ್ಕೊಂಡು ಮರ್ಯಾದೆಗೆ ಮನೆಗೆ ಹೋದ್ರೆ ಸರಿ. ಇಲ್ಲ ಅಂದ್ರೆ ಒಬ್ಬೊಬ್ರಿಗೂ ಬೆಂಡತ್ತೀವಿ. ಬೇಕದು ಶಿಸ್ತಿನ ಕ್ರಮ ಬೇಕೇ ಬೇಕು. ಅದ್ರಲ್ಲಿ ಯಾವುದೇ ಮುಲಾಜಿಲ್ಲ. ಖಂಡಿತ. ಜನಕ್ಕೆ ನಾನು ತಪ್ಪು ಮಾಡಿದ್ರೆ ನನಗೆ ದೊಡ್ಡ ಶಿಕ್ಷೆ ಸಿಗುತ್ತೆ ಅನ್ನೋದು ಮನವರಿಕೆ ಆಗಬೇಕು ಎಲ್ಲ ತಪ್ಪುಗಳಿಗೂ. ಇಲ್ಲ ಅಂದ್ರೆ ನಮ್ಮ ಜನ ಬುದ್ಧಿ ಕಲಿಯಲ್ಲ, ಅಥವಾ ಅವ್ರಿಗೇನು ಬೇಕಾಗಿಲ್ಲ. ಎಲ್ಲ ಉಡಾಫೆಗಳೇ ಅವು, ಉಡಾಫೆಗಳೇ. ಅದೇನು ಇದೇನು ನಾವೇ ಸೈನ್ಯ ಕಟ್ಟು ಯುದ್ಧ ಮಾಡ್ತಾ ಇದ್ದೇವೆ ಇಲ್ಲಿ? ಉಡಾಫೆನೇ ಹೆಚ್ಚಾಚಾರಿ ಬದುಕಿನ ಅಷ್ಟೇ ಅಲ್ಲ. ನೀವು ಎಂಜಾಯ್ ಮಾಡಿ, ಬಟ್ ಕಾನೂನು ಭದ್ರವಾಗಿದೆ ಅನ್ನೋದ್ರ ಕಡೆ ಒಂದ್ ಸ್ವಲ್ಪ ಗಮನ ಕೊಡಿ. ಜೊತೆ ನಿಮ್ಗೆ ವ್ಯವಸ್ಥೆನೂ ಇದೆ. ಮೆಟ್ರೋ ಅವಧಿನ ಜಾಸ್ತಿ ಮಾಡಿದ್ದಾರೆ, ಒಂದಷ್ಟು ಕ್ಯಾಬು ಬಸ್ಗಳು ಎಲ್ಲ ಇದೆ. ಊಬರ್ ಅವ್ರ ಹತ್ರ ಟೈ ಅಪ್ ಆಗಿದೆ. ಎಲ್ಲಾರು ನೀವು ನೀಟಾಗಿ ಎಲ್ಲರೂ ತಲುಪಿಸು. ಅಲ್ಲ, ಇದು ಒಂದೊಂದ್ಸಲ ಅನ್ಸುತ್ತೆ, ಇವ್ರು ಮಾಡೋ ಎಂಜಾಯ್ಮೆಂಟ್ಗೆ ಪೊಲೀಸ್ನವ್ರು ಯಾಕೆ ಇಷ್ಟು ತಲೆ ಕೆರ್ಸ್ಕೊಂಡು ಅವ್ರ ಮನೆ ತಲುಪಿಸೋದಂತೆ, ಆಟೋ ಹಾಕ್ಸೋದಂತೆ. ಅಲ್ಲ, ದುರಂತಗಳು ಆಗ್ತಾವಲ್ಲ. ಇವ್ರೇನೋ ಅವ್ರ ಉಚ್ಚಾಟಕ ಅವ್ರು ಮಾಡಿದ್ರೆ ಏನೋ ನಾಳೆ ಒಂದು ಅನಾಹುತ ಆದ್ರೆ ಯಾರು ಹೊಣೆ ಸರ್? ಅವ್ರ ಮತ್ತಲ್ಲಿ ಅವ್ರ ಅಮ್ಮದಲ್ಲಿ ಅವ್ರು ಮಾಡೋ ಒಂದಷ್ಟು ಎಂಜಾಯ್ಮೆಂಟ್ ಅವ್ರ ಭಾಷೆನಲ್ಲದು ಸಮಾಜಕ್ಕೆ ಕಂಟಕ ಅಲ್ವೇ? ಅದು ಜವಾಬ್ದಾರಿ ಅದ್ರ ಬಗ್ಗೆ ಪೊಲೀಸ್ ಏನ್ ವಹಿಸ್ಬೇಕು. ಅದನ್ನೇ ಈಗ ಸೀಮಂತ್ ಕುಮಾರ್ ಸಿಂಗ್ ಏನ್ ಹೇಳ್ತಾ ಇದಾರೆ, ನೀವೆಲ್ಲರೂ ಮಾಡಿ, ನಾವು ಬೇಡ ಅಂತ ನಿಮ್ಮ ನಿಯಂತ್ರಣ ನೀವಿರಿ. ಖಂಡಿತ ಹೇಳಾರೆ, ನೀವು ಕುಡೀರಿ, ಕುಡ್ದು ಆರಾಮಾಗಿ ಮನೆಗೋಗಿ ಲೆಲ್ಲೆ ಹೊಡೆದ್ರು ಅಥವಾ ಏನ್ ಕ್ರಮ ಬೇಕು ಅದನ್ನ ತಗೊಂತೀವಿ ಅಂತ ಕಟ್ನಿಟ್ಟಾಗಿ ಖಂಡಿತ ಖಂಡಿತ. ನೋಡಿ, ಇನ್ನೊಂದು 4 ವರ್ಷಗಳಿಂದ ನಡೆದಿಲ್ಲ ಸ್ಪರ್ಧಾತ್ಮಕ ಪುಸ್ತಕ ಖರೀದಿ. ಪಾಪ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಓದುಗರ ಅಳಲು. 4 ವರ್ಷದಿಂದ ಸರ್ಕಾರ ಅವರು ಗ್ರಂಥಾಲಯಗಳಿಗೆ ಏನು ಪುಸ್ತಕಗಳನ್ನ ಅವರು ಪರ್ಚೇಸ್ ಮಾಡಬೇಕಾಗಿತ್ತು ಅದು ಯಾವುದು ಮಾಡಿಲ್ಲ. ಇದ್ರ ಬಗ್ಗೆ ನಿಜವಾಗ್ಲೂ ಬೇಸರದ ಸಂಗತಿ. ಅದೇನು ಸುಸೂತ್ರವಾಗಿ ಕಡಿಮೆ ಜನ ಇದ್ರು ಓದೋರ್ಗೆ ಅವ್ರಿಗೆ ಕೊಡ್ಬೇಕಿಲ್ಲ. ಇವತ್ತು ಗ್ರಂಥಾಲಯಗಳನ್ನ ಹೋಗಿ ನೋಡ್ಬೇಕು, ತುಂಬಿ ತುಳುಕ್ತಾ ಇದೆ ಸರ್. ಹೌದು, ಎಲ್ಲಾ ಪದವಿ ಮುಗಿಸಿದಂತ ವಿದ್ಯಾರ್ಥಿಗಳು
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರತಿ ಜಿಲ್ಲಾ ಮತ್ತೆ ತಾಲೂಕು ಏನು ಸಾರ್ವಜನಿಕ ಗ್ರಂಥಾಲಯಗಳಿವೆ ನಿಜವಾಗ್ಲೂ ಅವರು ರಿಸರ್ವೇಶನ್ ಲೆಕ್ಕದಲ್ಲಿ ಓದ್ತಾರೆ. ಅವ್ನ ಎದುರು ನಾನು ಕುತ್ಕೊಳ್ಳೋ ನನ್ನ ಮಟ್ಟಕ್ಕೆ ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. ಬಟ್ ಅಂತ ಗ್ರಂಥಾಲಯಗಳಿಗೆ ಖಂಡಿತವಾಗ್ಲೂ ಪುಸ್ತಕದ ಕೊರತೆ ಇದೆ. ಮುಖ್ಯವಾಗಿ ಇವತ್ತು ನೋಡಿ ಪತ್ರಿಕೆನಲ್ಲಿ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪ್ಡೇಟ್ ಪುಸ್ತಕಗಳಿಲ್ಲ. 4 ವರ್ಷಗಳ ಹಿಂದಿನ ಪುಸ್ತಕ ಬರದೆ ನೀವು ಏನು 30ರಿಂದ 40 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಮೇಲೆ ಕೊಡ್ತಾರೆ. ನೀವು ಅದಕ್ಕೆ ತಕ್ಕಂತ ಪುಸ್ತಕಗಳನ್ನು ಒದಗಿಸ್ತಿಲ್ಲ ಅಂದ್ರೆ ಅವ್ರ ಶ್ರಮ ವ್ಯರ್ಥನೆ. ಸರ್ಕಾರ ಇದರ ಬಗ್ಗೆ ಯಾವ ಗಮನವನ್ನೂ ಕೊಡೋದಿಲ್ಲ. ಇದ್ರ ಬಗ್ಗೆ ತೀರಾ ತಾತ್ಸಾರವಾಗಿರ್ತಾರೆ. ಅದು ನಿಜಕ್ಕೂ ಒಂದರ ಬೇಸರದ ಸಂಗತಿ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ರಿಪಬ್ಲಿಕ್ ಡೇ ಸ್ಪೆಷಲ್ ಮುಂದಿನ ಜನವರಿ 26ಕ್ಕೆ. ಸೊ ಅಲ್ಲಿ ಪ್ರತಿ ವರ್ಷ ಲಾಲ್ಬಾಗಲ್ಲಿ ಫ್ಲವರ್ ಶೋ ಅಂತೂ ಇದ್ದೇ ಇರ್ತದೆ. ಥೀಮ್ ಅಲ್ಲಿ ಮಾಡ್ತಾರೆ ಪ್ರತಿ ವರ್ಷ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾಡಿದ್ರು, ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾಡಿದ್ರು, ಸಂಗೊಳ್ಳಿ ರಾಯಣ್ಣನ್ ಪ್ರತಿ ವರ್ಷನೂ ಕೂಡ ಒಂದೊಂದು ಥೀಮನ್ನ ಇಟ್ಕೊಂಡು ಹೆಚ್ಚುವರಿ ನಿರ್ದೇಶಕರಾಗಿರ್ತಕ್ಕಂತಹ ಜಗದೀಶ್ ಅವರು, ಜಗದೀಶ್ ಅಂತೇಳಿ ತುಂಬಾ ಒಳ್ಳೆ ಒಂದು ಒಳ್ಳೆ ಕಾರ್ಯಕ್ರಮಗಳು ಅವ್ರು ಮಾಡ್ತಾ ಬಂದಿದ್ದಾರೆ. ಈ ಸಾರಿ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಲಾಲ್ಬಾಗಲ್ಲಿ ನಿಲ್ಲಿಸಬೇಕು ಅನ್ನೋ ನಿರ್ಣಯ ಅವ್ರು ಮಾಡಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತ ಎಲ್ಲಾ ಪೂರಕವಾದಂತ ಇದು ಕಾರ್ಯಕ್ರಮಗಳನ್ನ ಅವ್ರು ಹಾಕೊಂಡು ಮಾಡ್ತಾ ಇದ್ದಾರೆ. ಬಹುಶಃ ಹೀಗಾಗಿ ಗಾಜಿನ ಮನೆಯಲ್ಲಿ ಒಂದು ಸೂಪರ್ ಡೂಪರ್ ಕಾರ್ಯಕ್ರಮ ಈ ಸರ್ ಅಂತೂ ಆಗ್ಲಿಕ್ಕೆ ಸುಂದರವಾಗಿರುತ್ತೆ. ಯಾಕಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರೇ ಸುಂದರ ಪ್ರಕೃತಿ ಪ್ರಿಯರು, ಪ್ರಕೃತಿ ಜೊತೆ ಬದುಕ್ತಾರೆ. ಕಾನ್ಸೆಪ್ಟ್ ಅಂದ್ರೆ ಇನ್ನೆಷ್ಟು ಅದು ಇದು ಚಾಲೆಂಜಿಂಗ್ ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಚಾಲೆಂಜಿಂಗ್. ಯಾಕೆಂದ್ರೆ ಪರಿಸರ ಪ್ರೇಮಿ ಇವರು ಅಕ್ಕಿ ಜೊತೆ ಮಾತಾಡಿದವ್ರು, ನಾಯಿ ಜೊತೆ ಮಾತಾಡಿದವ್ರು ಏನಂತ ಇವ್ರನ್ನ ಬಣ್ಣಿಸ್ಬೇಕು ನಾವು. ಅಂತರ್ನ ನೀವು ಸರಿ ತಗೊಂಡಿದ್ದೀರಾ ಅಂದ್ರೆ ನಿಜಕ್ಕೂ ಇದು ಚಾಲೆಂಜಿಂಗ್. ಆಮೇಲೆ ಇದು ಸಂತೋಷ ವಿಚಾರನೂ ಕೂಡ ನೋಡಿ. ಅವ್ರ ಹೆಸರು ಹೇಳ್ತಿದಂಗೆ ನಮ್ಮ ಖುಷಿ ಬರ್ತದೆ. ಅವ್ರ ಬಗ್ಗೆ ಗೊತ್ತಿದ್ದವ್ರಿಗೆ ಖಂಡಿತವಾಗಿ ಎಲ್ಲರೂ ಮಿಸ್ ಮಾಡ್ದೇನೆ ಈ ಇದನ್ನ ಫ್ಲವರ್ ಶೋನ ವೀಕ್ಷಣೆ ಮಾಡಿ. ಅದ್ರ ಜೊತೆಗೆ ಪೂರ್ಣಚಂದ್ರ ತೇಜೇಶ್ವರ ಪುಸ್ತಕ ಮಾರಾಟ, ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ, ಅದು ಖುಷಿ ಕೊಡುವಂತ ಸಂಗತಿ. ನಮ್ಮೆಲ್ಲ ಒಂದ್ ಕಡೆ ಪುಸ್ತಕ ಅಂದ್ರೆ ಎಲ್ಲ ಖುಷಿ ಆಗ್ಬಿಡ್ತದೆ ಎಲ್ಲ ಒಂದ್ ಕಡೆ. ನೋಡಿ ಇನ್ನೊಂದು ವಿಚಾರ ನೋಡಿ, ತುಂಬಾ ಆಸಕ್ತಿದಾಯಕವಾದ ವಿಷಯ ಇದು. ತಿರುಪತಿಯಲ್ಲಿ ಇಸ್ರೋ ಅಧ್ಯಕ್ಷ ಪೂಜೆ. ಏನು ಅಮೆರಿಕದ AST ಸ್ಪೇಸ್ ಮೊಬೈಲ್ನ ಬ್ಲೂಬರ್ಡ್ ಬ್ಲಾಕ್ ಸಂವಹನ ಉಪಗ್ರಹವನ್ನು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಡಿಸೆಂಬರ್ 24ರಂದು ಉಡ್ಡಯನ ಮಾಡಲಿದ್ದು, ಇದಕ್ಕೂ ಮುನ್ನ ಇಸ್ರೋ ಅಧ್ಯಕ್ಷ ವಿ ನಾರಾಯಣ್ ರವರು ತಿರುಪತಿ ದೇವಸ್ಥಾನದಲ್ಲಿ ಸೋಮವಾರ ಪೂಜೆ ಸಲ್ಲಿಸಿದರು. ಸರ್ ಇದು ತುಂಬಾ ಒಂದಷ್ಟು ಏನು ನಾವು ನಾಸ್ತಿಕರು ಆಸ್ತಿಕರು ಅನ್ನೋರ ಮಧ್ಯೆ ತುಂಬಾ ಭಿನ್ನಾಭಿಪ್ರಾಯಗಳನ್ನ, ತುಂಬಾ ಯೋಚನೆಗಳನ್ನ ತಂದಿಟ್ಟಂತ ವಿಚಾರ. ಒಬ್ಬ ವಿಜ್ಞಾನಿಗಳು ದೊಡ್ಡ ಸಂಸ್ಥೆ, ದೊಡ್ಡ ಮಟ್ಟದ ಒಂದು ವಿಜ್ಞಾನಿಗಳ ಸಂಸ್ಥೆ ಬಂದು ನೀವು ದೇವರಿಗೆ ಪೂಜೆ ಸಲ್ಲಿಸೋದಿದೆಯಲ್ಲ, ಇದು ಯಾವ ನಿಲುವು ಅಂತ ಒಟ್ಟು ಜನ ಪ್ರಶ್ನೆ ಮಾಡೋದಾದ್ರೆ, ಒಟ್ಟು ಜನ ಭಗವಂತನ ಲೀಲೆಯೇ ಜಗತ್ತು ಪ್ರಪಂಚ ಅಂತ ನಂಬ್ಕೊಂಡಿರೋದೊಂದು ನೋಡಿ. ಇದನ್ನ ನಿಜವಾಗ್ಲೂ ನಾವು ಗಮನಿಸಬೇಕು. ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ ಅನ್ನೋದು ವಿಜ್ಞಾನ ನಂಬಿದೆ. ಖಂಡಿತವಾಗಿ ವಿಜ್ಞಾನ ನಂಬಿದೆ ನೋಡಿ. ಅದು ಇವತ್ತು ಒಂದು ದೊಡ್ಡ ಕೆಲಸ ಮಾಡ್ತಾ ಇದೆ. ಏನು ನಮ್ಮ ಇಡೀ ಜಗತ್ತಿನಲ್ಲಿ 600 ಕೋಟಿ ಜನ ಮೊಬೈಲ್ ಚಂದಾದಾರರಿದ್ದಾರೆ. 600 ಕೋಟಿ ಜನ ಮೊಬೈಲ್ ಅನ್ನ ಬಳಸುವಂತವ್ರು. ಅವ್ರಿಗೆಲ್ಲ ಅನುಕೂಲವಾಗುವಂತಹ ಆ ನೆಟ್ವರ್ಕ್ ಏನಿದೆ ಅದನ್ನ 5G ಮತ್ತೆ 4G 5G ವ್ಯವಸ್ಥೆನಲ್ಲಿ ಕೊಡಬೇಕು ಅಂತ ಹೇಳಿ ಈ ಬ್ಲೂಬರ್ಡ್ 2 ಸ್ಪೇಸ್ ಅನ್ನ ಉಡಾವಣೆ ಮಾಡ್ತಾ ಇದೆ, ಉಪಗ್ರಹನ. ಇದು ಸರಿಯಾಗಿ ಹೋಗಿ ತಲುಪಲಿ. ಯಾಕಂದ್ರೆ 600 ಕೋಟಿ ಜನ ಬಳಸ್ತಿದ್ದಾರೆ ಇಡೀ ಜಗತ್ತಿನಲ್ಲಿ ಅಂದ್ರೆ ಅವನಿಗೆ ನಮ್ಮ ವೆಂಕಟರಮಣ ದಯ ಬೇಡವೆ? ಬೇಕಲ್ವೇ? ಇದು ಒಂದ್ಸಲಿ ಇದು ಉದಾಹರಣೆ ಸಹಿತ ನಮ್ಗೆ ಆಗಿದೆಯಲ್ವೇ? ಎಲ್ಲೋ ಹೋಗಿ ಬಿದ್ದ ಅಧ್ವಾನ ಆಗ್ಬೇಕಾಗಿದ್ದಂತಹ ಒಂದು ಉಪಗ್ರಹ. ಇದು ಏನು ಹೇಳ್ತೀನಿ ಕೇಳಿ, ಅದು ನಂಬಿಕೆ ಅನ್ನೋದು ಪ್ರತಿಯೊಬ್ಬ ಭಾರತೀಯ ಅಲ್ಲ, ಪ್ರತಿಯೊಬ್ಬ ಮನುಷ್ಯ ಬೆನ್ನು ಕಟ್ಕೊ ಬರ್ತಕ್ಕಂಥ ಒಂದು ಹುಡ್ತಾನೆ. ಖಂಡಿತ ಹುಡ್ತಾನೆ ಅಂದ್ರೆ ನಾವು ಆ ರೀತಿ ನಂಬಿಕೆ ಜೊತೆನೆ ಬೆಳಿತಾ ಇರ್ತೀವಿ. ನೀವ್ ಎಷ್ಟೇ ಈಗ ಎಂತ ಸೂಪರ್ ಡೂಪರ್ ಡಾಕ್ಟರ್ ಆಗಿರ್ಲಿ, ಅವರು ಕೊನೆಗೆ ನಂದೇನಿದೆ ಎಲ್ಲ ದೇವ್ರದು, ನೀವು ದೇವ್ರ ನಂಬಿ ದೇವ್ರ ಪೂಜೆ ಮಾಡ್ತೀನಿ ದೇವ್ರದು. ಆಮೇಲೆ ಈ ನಡೆ ನಾವು ಗಮನಿಸ್ಬೇಕಂದ್ರೆ ಅಲ್ಲ, ಅದಕ್ಕೆ ಹೇಳ್ತಾ ಇರೋದು. ಬಟ್ ಆ ಕಾರಣಕ್ಕೋಸ್ಕರ ಎಷ್ಟೋ ಜನರು ತಿರುಸ್ತಾರೆ, ಏನೇನೋ ಮಾಡ್ತಾರೆ, ಅಪನಂಬಿಕೆ ಹುಟ್ಟೋ ತರ ಅವಶ್ಯಕತೆ ಇಲ್ಲ. ಅವ್ರು ಹೇಳೋರು ಈಗ ನಾನೇನು ಪ್ರಗತಿಪರ ಅಂತ ಇರ್ತೀನಿ, ನಾನೇನು ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರೇ ಅಂತ ಇದ್ರೆ ಹೌದು ಅವ್ರ ಬಾಯಲ್ಲಿ ಬರಲ್ವಾ ಯಾವತ್ತೂ ಮಾತು? ಯಾಕೆ ನೀವು ಬೇರೆಯವ್ರಿಗೆ ಹೋಲಿಕೆ ಇದು ಮಾಡೋದಕ್ಕೋಸ್ಕರ, ಅವ್ರು ಮೆಚ್ಚಿಸೋದಕ್ಕೋಸ್ಕರ ನೀವು ಈ ತರದೆಲ್ಲ ಇದಾಡ್ಬೇಕು? ಪ್ರತಿಯೊಂದು ದೇವ್ರು ಇದ್ದೇ ಇರ್ತಾನೆ.
ನಂಬಿಕೆ ಅಷ್ಟೇ ಅದು. ಅಂದ್ರೆ ನೀವು ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಮನೆಗೆ ಒಂದು ಮನೆ ದೇವರು ಅಂತ ಇದೆಯಾ, ಪ್ರತಿ ಹಳ್ಳಿಗೆ ಒಂದು ದೇವಾಲಯ ಇದೆಯಾ ಸರ್? ನಮ್ಮ ಭಾರತದ ನಂಬಿಕೆ, ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರಗಳು ಇವತ್ತು ಜಗತ್ತು ನೋಡುವಂತ ಕೆಲಸ. ಒಬ್ಬ ನಮ್ಮ ಭಾರತದ ಒಂದು ವಿಜ್ಞಾನ ಸಂಸ್ಥೆ ಒಂದು ನಮ್ಮ ದೇವರಲ್ಲಿ ಬೇಡಿಕೆ ಇಟ್ಟು ಉಡಾವಣೆ ಮಾಡ್ತಾ ಇದ್ದಾರೆ, ಅದು ನಂಬಿಕೆ ಸಂಕೇತ. ಏನಂದ್ರೆ ಈ ಒಂದು ಕತೆ ನಾನು ನಿನ್ನೆ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ. ಏನಂದ್ರೆ ಒಂದು ರಕ್ಷಿಸ್ತಾರೆ ಅನ್ನೋ ನಂಬಿಕೆಯ ಮೇಲೆ ನಾವು ಹೇಗೆ ಇರ್ತೀವಿ. ಒಂದು ಇಲಿಯನ್ನ ನೀರಲ್ಲಿ ಹಾಕಿ 15 ನಿಮಿಷ ಕೈಕಾಲು ಬಡಿಯತ್ತೆ, ಮತ್ತೆ ಮುಳುಗತ್ತೆ. ಆಮೇಲೆ ಅದನ್ನ ಎತ್ತಿ ಆಮೇಲೆ ಮತ್ತೆ ಬಿಟ್ರೆ ಗಂಟೆ ಗಟ್ಟಲೆ ಹೊಡೆಯತ್ತಂತೆ. ಯಾಕಂದ್ರೆ ನನಗಿನ್ನು ಯಾರು ರಕ್ಷಿಸಲು ನಾನು ಅಂತ ಹೇಳಿ ಅದು ಕೈಕಾಲು ಬಿಟ್ಟು ಸತ್ತೋಗ್ಬಿಡ್ತದೆ. 2ನೇ ಸಲ ಬಿಟ್ಟರೆ ಇನ್ನು ರಕ್ಷಿಸಲಿಕ್ಕೆ ಬರ್ತಾರೆ ಅನ್ನುವ ಆ ಒಂದು ದೃಢವಾದ ನಂಬಿಕೆ ಇದೆಯಲ್ಲ, ಅದು ಅವರನ್ನ ಗಂಟೆಗಟ್ಟಲೆ ಆದ್ರೂ ಕೂಡ ಅದು ಕೈಕಾಲು ಬಿಟ್ಟು ನೀರಲ್ಲೇ ಇರುತ್ತೆ. ಬದುಕೋದಕ್ಕೆ ಪ್ರಯತ್ನ ಯಾರೋ ಬರ್ತಾರೆ ನನಗೆ ವೈಟಿಂಗ್. ಆ ರಕ್ಷಣೆ ಅನ್ನುವಂಥ ನಂಬಿಕೆ ಮತ್ತೆ ರಕ್ಷಣೆಯ ಬಗ್ಗೆ ನಾನು ಯಾವ ಸುದ್ದಿಯನ್ನ ಹೇಳ್ತೀರಿ ಮುರಳೀಕೃಷ್ಣ? ಅದು ಯಾವ್ದೋ ಸುದ್ದಿ ಈಗ ಆರಾವಳಿ ಸಂರಕ್ಷಣೆಗೆ ಬದ್ಧವೆಂದ ಕೇಂದ್ರ. ಆರಾವಳಿ ಪರ್ವತಗಳ ಬಗ್ಗೆ ಗಣಿಗಾರಿಕೆ ಅನುಮತಿ ಆರೋಪ ತಳ್ಳಿ ಹಾಕಿದ ಪರಿಸರ ಸಚಿವ ಭೂಪೇಂದ್ರ ಯಾದವ್. ಇದೊಂದು ಕೂಡ ಇವತ್ತಿನ ಒಂದು ಪ್ರಮುಖ ಸುದ್ದಿ. ಇನ್ನೊಂದು ನಮ್ಮ ರಾಜ್ಯದ್ದು ಹೇಳಬೇಕು ಅಂದ್ರೆ, ರಾಜ್ಯಾದ್ಯಂತ ಅಟಲ್ ವೃಕ್ಷ ಯೋಜನೆಯನ್ನ ಬಿಜೆಪಿಯವರು ಮಾಡ್ತಿದ್ದಾರೆ. ವಾಜಪೇಯಿ ಜನ್ಮಶತಮಾನೋತ್ಸವದ ಅಂಗವಾಗಿ ಈ ಬಿಜೆಪಿ ಈ ಯೋಜನೆಯನ್ನ ಹಾಕೊಂಡಿದೆ. ಒಟ್ಟು 2240 ಸಸಿಗಳನ್ನು ನೆಟ್ಟು ಅದನ್ನು 3 ವರ್ಷ ಅದರ ಪೋಷಣೆಯನ್ನು ಮಾಡಿ ಆ ಮರಗಳನ್ನು ಬೆಳೆಸ್ತಾರಂತೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಮಾನೋತ್ಸವದ ಅಂಗವಾಗಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 2240 ಸಸಿ ನೆಟ್ಟು 3 ವರ್ಷ ಸಂರಕ್ಷಿಸಲಾಗುತ್ತೆ ಅಂತ. ಅದು ನಿಜಕ್ಕೂ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಶತಮಾನೋತ್ಸವಕ್ಕೆ ಒಳ್ಳೆ ಕೊಡುಗೆ. ಖಂಡಿತ. ಯೋಜನೆಯಲ್ಲಿ ತುಂಬಾ ಖುಷಿ ಪಡೋದೇನಂದ್ರೆ ಎಲ್ಲರೂ ಸಸಿ ನೆಡೋ ಕಾರ್ಯಕ್ರಮ ಮಾಡ್ತಾರೆ, ನೂರಾರು ಮಾಡ್ತಾರೆ, ಎಲ್ಲ ಹುಟ್ಟಿದ ದಿನಕ್ಕಾಗಿ ಮಾಡ್ತಾರೆ, ಅವ್ರದ್ದೇನೋ ಒಂದೊಂದಷ್ಟು ನೆನಪಿನ ದಿನಗಳು ಖಂಡಿತವಾಗ್ಲೂ ಮಾಡ್ತಾರೆ. ಬಟ್ 3 ವರ್ಷ ಸಂರಕ್ಷಣೆ ಮಾಡೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಖಂಡಿತ ಸರ್. ಒಂದು ಪಕ್ಷಿನೂ ಸಹ, ಒಂದು ಪ್ರಾಣಿನೂ ಸಹ, ಒಂದು ಕೀಟವೂ ಸಹ ತನ್ನ ಮರಿಗೆ ತ್ರಾಣ ಬರೋವರೆಗೂ ಒಂದಷ್ಟು ಅದನ್ನ ಪೋಷಣೆ ಮಾಡ್ತಾರೆ. ಒಂದು ಗಿಡಕ್ಕೆ 3 ವರ್ಷ ಪೋಷಣೆ ಮಾಡಿದ್ರೆ ಅದು ನೀವೆಂತ ಬಿರುಗಾಳಿ ಬಂದ್ರು ಜಗ್ಗಲ್ಲ ಬೆಳೆದು ಬಿಡ್ತದೆ. ಅದು ಒಳ್ಳೆ ನೋಡಿ, ಇಂಥ ಯೋಜನೆಗಳಿಗೆ ಈ ತರದ್ದು ರೂಪಗಳು ತರಬೇಕು. ತುಂಬಾ ಸುಂದರವಾದ ಮಟ್ಟ ಅದ್ ಮಾಡಿದ್ರೆ ಉಳಿತದ. ನೋಡಿ, ಇನ್ನೊಂದು ಸುದ್ದಿ ಇದೆ. ನಿಜವಾಗಿಯೂ ಎಷ್ಟು ನಾವಿನ್ನೂ ನಮ್ಮಲ್ಲಿ ಮಾನವೀಯತೆ ಉಳಿಸ್ಕೊಂಡಿದ್ವಿ ಅನ್ನೋದು ಕಾರಣಕ್ಕೋಸ್ಕರ ಪತ್ನಿಯ ಸಾವಿನ ಸುದ್ದಿ ಕೇಳಿ ಪತಿಯು ನಿಧನ. ಇವತ್ತಿನ ಗಂಟೆ ನೀವು ಮದುವೆ ಆದ 6 ತಿಂಗಳಿಗೆ ಡೈವರ್ಸ್ ಹೋಗ್ತಾರೆ, 3 ತಿಂಗಳೇ ಡೈವರ್ಸ್ ಹೋಗ್ತಾರೆ. ಅಂಥದ್ರಲ್ಲಿ ನೋಡಿ, 65 ವರ್ಷಗಳಿಗೆ ಹೆಚ್ಚು ಕಾಲ ಸಂಸಾರ ಮಾಡಿ ಸಾವಿನಲ್ಲೂ ದಂಪತಿ ಜೊತೆಯಾದ ಘಟನೆ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕದ ಅಟ್ಟೂರು ವಾರ್ಡ್ನಲ್ಲಿ ದಾಖಲಾಗಿದೆ. ವೆಂಕಟಗಿರಿಯಪ್ಪ 88, ನಾಗರತ್ನಮ್ಮ 82 ಮೃತ ದಂಪತಿ. ಭಾನುವಾರ ಬೆಳಗ್ಗೆ ಮೊದಲು ಹೆಂಡತಿ ತೀರ್ಕೊಂಡ್ಬಿಟ್ಟಿದ್ದಾರೆ, ವಯೋಸಹಜ ಕಾಯಿಲೆಯಿಂದ ತೀರ್ಕೊಂಡಿದ್ದಾರೆ. ಆ ಸುದ್ದಿ ಕೇಳಿ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ. ಅಂದ್ರೆ ಆ 2 ಜೀವಗಳು ಒಂದಕ್ಕೊಂದು ಎಷ್ಟು ಬಾಂಧವ್ಯದಿಂದ ಇದ್ದು, ಎಷ್ಟು ಅನ್ಯೂನ್ಯತೆಯಿಂದ ಇದ್ರು, ಎಷ್ಟು ಕಷ್ಟ ಸುಖಗಳನ್ನ ಅವ್ರು ನೋಡಿದ್ರು, ಯಾವ ರೀತಿ ಇಡೀ ಸಂಸಾರ ನೊಗನ ಎಳ್ಕೊಂಡು ಹೋಗಿದ್ರು ಅಂತ ಒಂಥರ ಮಾದರಿ. ನೋಡಿ, ಇವು ಕಂಪೇರ್ ನೀವು ಮಾಡಕ್ಕೆ ಆಗದೇ ಇಲ್ಲ. ಇವತ್ತಿನ ಯುವ ಜನಾಂಗಕ್ಕೆ ನೀವು ಕಂಪೇರ್ ಮಾಡಕ್ಕೆ ಆಗೋದಿಲ್ಲ. ಒಂದನ್ನ ನಾವು ಸಮಾಜನ ಅಬ್ಸರ್ವ್ ಮಾಡಿದ್ರೆ ನಿಜವಾದ ದಾಂಪತ್ಯದ ಆಳ ಮತ್ತೆ ಅದರ ಅರಿವು ಮತ್ತೆ ಅವರಿಬ್ರು ಸಂಬಂಧದ ಸಿಗೋದೆ 65-70 ವರ್ಷದ ನಂತರವೇ. ಅಲ್ಲ, ನೀವು ಇದನ್ನ 20-30 ವರ್ಷಕ್ಕೆ ಡೈವರ್ಸ್ ತಗೊಂಡು ಇಷ್ಟೇ ಜೀವನ ಇಲ್ಲ ಅಂತಿರಲ್ಲ, ಅದನ್ನ ದಾಟದವ್ರ ಜೀವನ ಕೇಳಿ, ಅವ್ರ ಅನುಭವ ಕೇಳಿ ನೋಡಿ. ಅದು ಎಂತ ಒಬ್ಬರಿಗೊಬ್ಬರು ಆಶ್ಚರ್ಯಕರ ಸೋಜಿಗಾದ ವಿಚಾರ ಅದು. ಅಲ್ಲ, ಇದು ಯಾಕೆ ನಮ್ಗೆ ಯಾರಿಗೂ ಮಾದರಿ ಆಗಲ್ಲ ಅಂತ ನೋಡಿ. ಇನ್ನೊಂದು ಸುದ್ದಿ ತಾಳ್ಮೆ ಇರಬೇಕು ಅಂತ ನಿಮ್ಗೆ. ನಮ್ಮ ಬೆಳಗಾವಿಯಲ್ಲಿ ಅಧಿವೇಶನ ಆಯ್ತಲ್ಲ, ಚಳಿಗಾಲದ ಅಧಿವೇಶನದಲ್ಲಿ 57 ಗಂಟೆ 35 ನಿಮಿಷಗಳ ಕಾಲ ಕಲಾಪ ನಡೆಸಿದೀವಿ ಅಂತ ಒಂದು ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ. 57 ಗಂಟೆ 35 ನಿಮಿಷಗಳು. ಓಕೆ. 10 ದಿನಗಳಲ್ಲಿ ಇದು ನಡೆದಿರುವಂಥದ್ದು. 23 ವಿಧೇಯಕಗಳನ್ನ ಇವರು ಅಂಗೀಕರಿಸಿದ್ದಾರೆ 10 ದಿನದಲ್ಲಿ. 57 ಗಂಟೆಗಳು 23 ವಿಧೇಯಕಗಳನ್ನ ಅಂಗೀಕರಿಸಲಾಗಿದೆ ಅಂತ ಒಂದು ಅಂಕಿಅಂಶ ಬಂದಿದೆ ಇಲ್ಲಿ. ಸೊ ಇದು ಈ ಚಳಿಗಾಲದ ಅಧಿವೇಶನದ ಒಂದು ಸಣ್ಣ ಅಂಕಿಅಂಶ. ಆಮೇಲೆ ಅಲ್ಲ, ಇನ್ನೊಂದು ವಿಚಾರ ಇದೆ ನೋಡಿ, ಹೇಳಿ. ಶೆಡ್ಗಳು ನೆಲಸಮ ಸಂಕಷ್ಟ. BSWML ಜಾಗದಲ್ಲಿರುವ ಶೆಡ್ ತೆರವು. ಸರ್, ಇಲ್ಲಿ ನೋಡಿ ಈ ವಿಚಾರ ನೋಡಿ, ಇದೊಂದು 4 ಲೈನ್ ಓದ್ತೀನಿ ನಾನು. ಎಲ್ಲಾ ದಾಖಲೆಗಳು ಇದ್ದರೂ ಅಕ್ರಮವೇ? ಎಲ್ಲ ದಾಖಲೆಗಳಿವೆ, ಅಕ್ರಮವೇ? ಪ್ರಶ್ನೆ ಕೇಳ್ತಾ ಇರೋಂಥದ್ದು. ಹಲವಾರು ರಾಜಕಾರಣಿಗಳು 100 ಎಕರೆ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ರೆಸಾರ್ಟ್, ಫಾರ್ಮ್ ಹೌಸ್, ಗೆಸ್ಟ್ ಹೌಸ್ ಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಆದರೆ ನಾವು ಕೇವಲ 10x15
ಅಂದ್ರೆ 10 ಅಡಿ 15 ಅಡಿ 15 ಅಡಿ 15 ಅಡಿ ಜಾಗದಲ್ಲಿ ಶೀಟ್ ಮನೆಗಳನ್ನು ನಿರ್ಮಿಸಿಕೊಂಡು ಕಷ್ಟದಲ್ಲಿ ಜೀವನ ನಡೆಸುತ್ತಿರುವ ಸಂದರ್ಭದಲ್ಲಿ ಬೀದಿಗೆ ತಳ್ಳಿದ್ದಾರೆ ಎಂದು ಶ್ರೀನಿವಾಸ್ ಬಾಬು ದೂರಿದ್ದಾರೆ. ಅಂದ್ರೆ ನೋಡಿ, ಇವ್ರ ಹತ್ರ 94 CC ಹಕ್ಕುಪತ್ರ ಇದೆ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಮತದಾರರ ಗುರುತಿನ ಚೀಟಿ ಎಲ್ಲಾ ಸೇರಿ ಎಲ್ಲಾ ದಾಖಲೆಗಳನ್ನು ಹೊಂದಿದ್ದರೂ ಸಹ ನಮ್ಮ ಮನೆಗಳಲ್ಲಿ ಇಲ್ಲಿ ಕಾನೂನು ಏನ್ ಹೇಳುತ್ತೆ ಗೊತ್ತಾ ಶ್ರೀನಿವಾಸ್, ನಿಮ್ಮ ಹತ್ರ ಎಲ್ಲ ಇರಬಹುದು, ಭೂಮಿ ಯಾವುದು ಅನ್ನೋದು ಮುಖ್ಯ ಆಗತ್ತೆ. ಗೋಮಾಳ, ಸ್ಮಶಾನದ ಜಾಗ, ಅರಣ್ಯ ಭೂಮಿ, ಇದಕ್ಕೆ ನೀವು ಏನೇ ದಾಖಲೆ ಇಟ್ಕೊಂಡ್ರು ಅದು ಆಗಲ್ಲ. ಇದು ಗೋಮಾಳದ ಜಾಗ. ಇಲ್ಲಿ ನೀವು ಹಕ್ಕುಪತ್ರ ಹೆಂಗ್ ಕೊಡ್ತೀರಾ? ಇದು ನಮ್ಮ ಅವ್ಯವಸ್ಥೆಗಳಿವು. ಅವ್ಯವಸ್ಥೆ. ಒಂದ್ ನಿಮಿಷ ಬರ್ತೀನಿ. ನೀವು ಎಲ್ಲ ಕಾನೂನು ಏನಿದೆ ಕಾನೂನು ಪ್ರಕಾರ ಮಾತಾಡಿ. ನೀವು ಈಗ ನಾವು ದಾಖಲೆ ಇದೆ ಅಂತ ತಕ್ಷಣಕ್ಕೆ ನಾನು ಎಲ್ಲೋಗಿ ಟೆಂಟ್ ಹಾಕೊಳಕ್ ಆಗಲ್ಲ ಸರ್. ಖಂಡಿತ ಅಧಿಕಾರಿಗಳು ಹೇಳ್ತಾ ಇರೋದು, ರಾಜಕಾರಣಿಗಳು ಹೇಳ್ತಾ ಇರೋದು. ಇಲ್ಲಿ ಜೀವನ ನೀವು ಒಂದು ವ್ಯವಸ್ಥೆ ಮಾಡ್ಕೊಡಿ. ಅವ್ರಿಗೆ ಹಕ್ಕುಪತ್ರ ಇದೆ, ಅದು ಅವ್ರು ಮಾಡ್ತಾರೆ, ಸೆಕೆಂಡ್ರಿ ತಿಂಗ ಅದು ಅವ್ರು ಮಾಡ್ಕೊಂತಾರೆ. ಬಟ್ ಅದೇಂದ್ರೆ ಇಲ್ಲೇನು ಗೊತ್ತಾ, ಯಾವಾಗ್ಲೂ ಅಷ್ಟೇ ಪ್ರತಿಯೊಬ್ರು ಕಾನೂನು ಬದ್ಧ ಆಗಿರ್ಬೇಕಾಗತ್ತೆ. ಫಸ್ಟ್ ಪ್ರತಿಯೊಬ್ರು ಕಾನೂನು ಬದ್ಧ ಆಗಿರ್ಬೇಕಾಗತ್ತೆ. ಗೋಮಾಳದಲ್ಲಿ, ಸ್ಮಶಾನ ಜಾಗದಲ್ಲಿ ಯಾರೇನೇ ಮಾಡಿದ್ರು ಅದು ಆಗಲ್ಲ, ಊರ್ಜಿತ ಆಗಲ್ಲ. ಮುಂದಿನ ಸುದ್ದಿ ನೋಡಿ, ಇದೊಂದು ವೀಲಿಂಗ್ಗೆ ಪ್ರಚೋದನೆ. ಅಂದ್ರೆ ಈ ಮೊದಲೇ ವೀಲಿಂಗ್ ಹಾವಳಿ ಜಾಸ್ತಿ ಆಗಿದೆ. ನಾನು ಇದನ್ನ ತುಂಬಾ ಸರ್ ಗಮನಿಸ್ತಾ ಇದ್ದೆ. ನಾನು ಹೋಲ್ಡಿಂಗ್ಸ್ ಏನು ರಸ್ತೆ ಬದಿಯಲ್ಲಿ ಹಾಕಿದ್ರೆ ಹೋಲ್ಡಿಂಗ್ಸ್ ಗಮನಿಸ್ತಾ ಇದ್ದೆ. ಈ ಒಂದು ಪ್ರತಿಷ್ಠಿತ ಬೈಕ್ ಕಂಪನಿ ಏನ್ ಮಾಡಿದೆ, ಆ ವೀಲಿಂಗ್ ಮಾಡೋದನ್ನ ಇವರು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಎಷ್ಟು ಜನ ಇದಕ್ಕೆ ಇಂಪ್ರೆಸ್ ಆಗ್ತಾ ಇಲ್ಲ ಯುವಕರು. ಹೌದು, ಇದನ್ನ ದಯವಿಟ್ಟು ತೆರವುಗೊಳಿಸಬೇಕು ಅಂತೇಳಿ ಇವತ್ತಿನ ಕನ್ನಡಪ್ರಭದಲ್ಲಿ ಮುಖ್ಯವಾಗಿ ಯಾವ ವಿಚಾರನ ಹಾಕಿದ್ದಾರೆ. ಇದೆಲ್ಲ ನೀವೇನು ಮಾಡ್ಬೇಕು ಅಂತ ಕ್ಷಣಕ್ಕೆ ಏನ್ ಬೇಕಾದ್ರೂ ನೀವು ಕ್ರಿಯಾಶೀಲರಾಗಿ ಬೇರೆ ಬೇರೆ ಆಲೋಚನೆ ಮಾಡ್ರಿ. ಮೊದಲೇ ವೀಲಿಂಗ್ ಅವಳಿಯಿಂದ ಪುಂಡ್ರ ಕಾಟ ಜಾಸ್ತಿ ಆಗಿದೆ, ಎಲ್ಲಂದ್ರಲ್ಲಿ ಪ್ರಾಣಹಾನಿ ಆಗ್ತಾ ಇದೆ, ವಿಪರೀತ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಅಂತ ನೀವು ಮತ್ತೆ ಅದನ್ನೇ ಅಡ್ವರ್ಟೈಸ್ಮೆಂಟ್ ಅದೇ ತರ ಕೊಡ್ಬೇಕಾ? ನೀವು ಬೇರೆ ಕ್ರಿಯಾಶೀಲತೆ ಇಲ್ವಾ ನಿಮ್ಗೆ? ಬೇರೆ ತರ ಆಲೋಚನೆ ಮಾಡಕ್ ಆಗಲ್ವಾ? ಅಲ್ಲ, ಈಗ ಯಾವ್ದೋ ಒಂದು ಹುಡುಗರಿದ್ರೆ ಅದೇನು ನಾನು ಮಾಡ್ಬೇಕು ಅನಿಸುತ್ತೆ. ಅದನ್ನಂತೆ ಅದ್ರ ಸ್ಲೋಗನ್ ಜಗ ನೋಡುತ್ತೆ ನಿನ್ನ ತೋರಿಸು ಅಂದ್ರೆ ವೀಲಿಂಗ್ ಮಾಡು, ಜಗ ನೋಡುತ್ತೆ. ಇದು ಎಷ್ಟರ ಮಟ್ಟಿಗೆ ನಮ್ಮ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುತ್ತೆ. ನಿಮ್ಮದು ಪ್ರಾಡಕ್ಟ್ ಸೇಲ್ ಮಾಡಬೇಕು, ನಾನು ಇಲ್ಲ ಅಂತ ಹೇಳಲ್ಲ. ಅದೇ ಸರಿಯಾದ ರೀತಿನಲ್ಲಿ ನೀವು ಆಲೋಚನೆ ಮಾಡಿ ಅದಕ್ಕೆ ನೀವು ಹೆಂಗ್ ಪ್ರಮೋಟ್ ಮಾಡಬೇಕೋ ಮಾಡ್ಕೊಳ್ಳಿ. ಅಲ್ಲ, ಇವೆಲ್ಲ ಒಂದಷ್ಟು ಕಟ್ನಿಟ್ ಮಾಡೋದು, ಇವಕ್ಕೆಲ್ಲ ಪರ್ಮಿಷನ್ ಕೊಡೋಕ್ಕೂ ಒಂದು ವ್ಯವಸ್ಥೆ ಇದೆ. ಯಾವ್ದು ಮಾಡ್ಬೇಕು ಅಂತ. ಸರ್, ಎಲ್ಲ ಭ್ರಷ್ಟ ಆದ್ರೆ ಹಿಂಗೆ ಆಗೋದು. ಎಲ್ಲದೂ ಭ್ರಷ್ಟಾಚಾರವೇ. ನೀವು ಒಂದು ಯಾಡನ್ನು ನೀವು ಜನಕ್ಕೆ ಪ್ರಚೋದನಕಾರಿಯಾಗಿ ಅಪಾಯಕಾರಿಯಾದಂತಹ ಸನ್ನಿವೇಶಗಳನ್ನ, ಒಂದಷ್ಟು ಕ್ರಿಯೆಗಳನ್ನ ಬಳಸ್ಕೊಂತೀರಿ ಅಂದ್ರೆ ಯಾವ ಮಟ್ಟದಲ್ಲಿ ಇದೀವಿ ನಾವು ಅಂತ. ಸರ್, ಮುಂದಿನ ವಿಚಾರ ಏನಿಲ್ಲ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕ್ರಿಕೆಟು ಮತ್ತೆ ಮುಂದೆ ನಡೆಯುತ್ತಾ ಇಲ್ವಾ ಅನ್ನೋ ಒಂದು ಅನಿಶ್ಚಿತತೆ. ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಉಪಸಮಿತಿ ಸಭೆ. ನಮಗೆಲ್ಲರಿಗೂ ಗೊತ್ತು, ಒಂದು 12 ಜನ ಕಾಲು ತುಳಿದಕ್ಕೆ ಒಳಗಾಗಿ RCB ಗೆದ್ದಾಗ ಎಂಥ ದುರಂತ ಆಯಿತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಸೊ ಆ ನಿಟ್ಟಿನಲ್ಲಿ ಮತ್ತೆ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ನಡೆಸಬೇಕೇ ಬೇಡವೇ ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಆಮೇಲೆ ಆರ್ಥಿಕವಾಗಿ ಇದೆಲ್ಲ ತುಂಬ ಒಳಗೊಂಡಿರುತ್ತೆ, ನೂರಾರು ಕೋಟಿ ಒಳಗೊಂಡಿರುತ್ತೆ. RCB ಮ್ಯಾಚ್ಗಳನ್ನು ಆಡಿಸಿದಾಗ ಅದರ ಆದಾಯ ಆಗಿರಬಹುದು, ಇವೆಲ್ಲವೂ ಇದಾಗಿರುತ್ತೆ. ಇವರು ವೆಂಕಟೇಶ್ ಪ್ರಸಾದ್ ಇವಾಗ ಅಧ್ಯಕ್ಷರಾಗಿದ್ದಾರೆ, ಪ್ರೆಸಿಡೆಂಟು. ಸಾರ್ವಜನಿಕ ಪ್ರವೇಶವಿಲ್ಲದೆ ಪಂದ್ಯ ಆಯೋಜನೆಗೆ ಮನವಿಯನ್ನು ಕೇಳ್ತಾ ಇದ್ದಾರೆ. ಬಂದೇ ಬಿಡ್ತು ದಿವಸ. ಹೌದೌದು. ಆದ್ರೆ ಇವರು ಇನ್ನೂ ಅನುಮತಿನೂ ಕೊಟ್ಟಿಲ್ಲ, ಅದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಪೊಲೀಸ್ ಇಲಾಖೆ ಹೋಗಿತ್ತು, ಗೃಹ ಇಲಾಖೆ ಹೋಗಿತ್ತು, ಎಲ್ಲ ಹೋಗಿತ್ತು. ಈ ಥರದ್ದು ಅಲ್ಲಿ ಪಂದ್ಯಗಳನ್ನ ನಡೆಸಬೇಕೇ ಬೇಡವೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಇವಾಗ ಕ್ರಿಕೆಟ್ ಆಡಿಸ್ಬೇಕೇ ಬೇಡವೆ ಅಂತ, ಅದು ಆರ್ಥಿಕವಾಗಿ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. BCCIಗೂ ಅಷ್ಟೇ, ನಮ್ಮ KCA ಇದಕ್ಕೂ ಅಷ್ಟೇ. ಇಲ್ಲ, ಅದನ್ನ ನಡೆಸಬೇಕು. ವ್ಯವಸ್ಥೆಗಳನ್ನ ಮಾಡ್ಕೊಂಡು ಅದಕ್ಕೊಂದಷ್ಟು ಎಚ್ಚರಿಕೆಯ ಸೂಚನೆಗಳು ಮತ್ತೆ ಜವಾಬ್ದಾರಿಗಳನ್ನ ಒಂದಷ್ಟು ಬದ್ಧತೆಯಿಂದ ಮಾಡುವಂತ ವ್ಯವಸ್ಥೆಗಳನ್ನ ಮಾಡಿ ಅದನ್ನ ಮಾಡ್ತಾರೆ. ಅದು ಅಷ್ಟ ಒಂದು ಒಳ್ಳೆ ಕ್ರೀಡಾಂಗಣದನ್ನ ಕ್ರಿಕೆಟ್ ಆಡ್ಲಿಕ್ಕೆ ಬಳಸೋದಿಲ್ಲ ಅನ್ನೋದು ಇನ್ನೊಂದು ಬಹು ಮುಖ್ಯವಾದಂತ ವಿಚಾರ. ವಿಶ್ವ ಧ್ಯಾನ ದಿನ ಆಯ್ತು ಇತ್ತೀಚೆಗೆ. ವಿಶ್ವಸಂಸ್ಥೆಯ ಇದರಲ್ಲಿ ಕೊಲಾಬ್ರೇಷನ್ ಅಲ್ಲಿ ನಮಗೆ ನಮ್ಮ ಹೆಮ್ಮೆಯ
ರವಿಶಂಕರ್ ಗುರೂಜಿ, ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು ಹ್ಮ್ ಆರ್ಟ್ ಆಫ್ ಲಿವಿಂಗ್ ಸಹಯೋಗದಲ್ಲಿ 150 ದೇಶಗಳಲ್ಲಿ ಏಕಕಾಲಕ್ಕೆ ಇದನ್ನ ಆನ್ಲೈನ್ನಲ್ಲಿ ಆನ್ಲೈನ್ನಲ್ಲಿ 1.21 ಕೋಟಿ ಜನ ಭಾಗವಹಿಸಿದ್ದಾರೆ ಇದರಲ್ಲಿ. ಸಂತೋಷ. ಅಲ್ಲ, ಈಗ ಎಲ್ಲಿಯ ಆರ್ಟ್ ಆಫ್ ಲಿವಿಂಗು, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಬೆಂಗಳೂರು, ಎಲ್ಲಿಯ ರವಿಶಂಕರ್ ಗುರೂಜಿ, ಅಂದ್ರೆ ಸಾಧನೆ, ಅವರ ಆ ಧ್ಯಾನ, ಅವರ ಪ್ರವಚನ ಕೇಳೋದು ಖುಷಿ. ಹೌದು, ಅಂಥದ್ದಲ್ಲಿ ವಿಶ್ವ ಮಟ್ಟದಲ್ಲಿ ಇವರು ಆ ವಿಶ್ವಸಂಸ್ಥೆ ಜೊತೆಯಲ್ಲಿ ಟೈಅಪ್ ಆಗಿ ನಿಜ ಖುಷಿ ಕೊಡ್ತದೆ ಈ ವಿಚಾರ. ಹೌದು, ಇದರಲ್ಲಿ ಒಂದು 60 ದೇಶ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. 60 ಕಂಟ್ರಿ, 60 ಕಂಟ್ರೀಸ್, ಅಂದ್ರೆ 1.1 ಕೋಟಿ 21 ಲಕ್ಷ ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ನಿಜಕ್ಕೂ ಹೆಮ್ಮೆಯ ವಿಚಾರ. ಅಲ್ಲ, ನಮ್ಮ ಭಾರತದ ಮೂಲ ಏನ್ ಈ ತರದ ಒಂದಷ್ಟು ವಿದ್ಯೆಗಳಿವೆ, ಇವು ಎಲ್ಲಾ ದೇಶಕ್ಕೂ ಬೇಕಾಗಿದೆ. ದೇಶಕ್ಕೆ ನಮಗ್ ಬೇಕಿಲ್ಲ, ಬೇಕಾಗಿಲ್ಲ. ನಮ್ಗೆಲ್ಲ ಪಾಶ್ಚಾತ್ಯರ ಅಲ್ಲೂ ಏನಾಗುತ್ತೆ, ಮತ್ತೆ ಅದು ರಾಜಕೀಯ ಬಣ್ಣ ಬರುತ್ತೆ. ಹೌದು, ಇದು ಯಾಕೆ ಇವರು ಪ್ರತಿಯೊಂದಕ್ಕೂ ರಾಜಕೀಯನ ಮಿಂಗಲ್ ಮಾಡ್ತಾರೆ ನನಗೆ ಅರ್ಥ ಆಗ್ತಿಲ್ಲ. ಈಗ ಯೋಗ ದಿನ ಮಾಡ್ಬೇಕು ಅಂತಂದ್ರೆ ಯೋಗ ಇದು ನಮ್ದಲ್ಲ, ಯೋಗ ನಾವು ಮಾಡಲ್ಲ. ಯೋಗ ಯಾರೋ ಒಬ್ರು ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದಾರೆ. ಯಾಕೆ ಇದೆಲ್ಲ ಬ್ರಾಂಡ್ ಅಂಬಾಸಿಡರ್? ಅಂತಾರಾಷ್ಟ್ರೀಯ ಮಾನ್ಯತೆ ಇದೆ, ವಿಶ್ವಸಂಸ್ಥೆನೇ ಮಾಡುತ್ತದೆ. ಅಲ್ಲ, ನಾನು ಹೇಳ್ತಿರೋದು ಅಂದ್ರೆ ನಮ್ಮ ರಾಜಕಾರಣಿಗಳು ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯಾವ್ದನ್ನ ಹೆಂಗ್ ಬೇಕಾದ್ರೂ ತಿರ್ಸ್ತಾರೆ. ಅದು ಭಗವದ್ಗೀತೆ ಆಗಿರ್ಬೋದು, ನಮ್ಮ ಗೀತಾ ಆಗಿರ್ಬೋದು, ಅಥವಾ ಈ ಮಹಾಭಾರತ, ರಾಮಾಯಣ, ಯಾವುದೇ ಆಗಿರ್ಬೋದು. ಅಲ್ಲ, ನನ್ಗೆ ಒಂದ್ ಡೌಟ್, ಎಲ್ಲದಕ್ಕೂ ರಾಜಕಾರಣ ತೂರ್ತಾ ಇದೆ, ಮೂಗ್ ತೋರಿಸ್ತಾ ಇದೆ. ರಾಜಕಾರಣಿಗಳು ಹೇಳಿದ್ನೆಲ್ಲ ಜನ ನಂಬ್ತಾವ್ರ ಅಂತ? ಅದೇ ನಮ್ ದುರಂತ. ಅಲ್ಲ, ಅವರೆಲ್ಲ ಎಲ್ಲಕ್ಕೂ ಅವ್ರು ಹೇಳಿದ್ನೆಲ್ಲ ನಂಬ್ತಾರೆ. ಜನ ಬುದ್ಧಿವಂತರು, ಅವ್ರಿಗೆ ಏನ್ ಬೇಕು ಅದನ್ನ ಮಾಡ್ಕೊಂತಿದ್ದಾರೆ. ಬಟ್ ಅವ್ರದೊಂದು ಅಷ್ಟು ಈ ಫಾಲೋವರ್ಸ್ ಕೆಲವು ಜನ ನಂಬಬಹುದು. ಹೌದು ಹೌದು. ಆಮೇಲೆ ಅದಕ್ಕೆ ಬೆಳೆಗಾರರು CM ಅವ್ರ ಹತ್ರ ಅವ್ರ ಬೇಡಿಕೆಯನ್ನು ಇಡೋದಕ್ಕೆ ಹೋಗಿದ್ದಾರೆ. ಅದೇ ಎಲೆ ಚುಕ್ಕೆ ರೋಗ, ಅಡಿಕೆ ತೋಟಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರೋ ಸಲುವಾಗಿ ಸಹಕಾರಿಗಳನ್ನು ಒಳಗೊಂಡ ನಿಯೋಗ CM ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ದಯವಿಟ್ಟು ನಮ್ಮನ್ನು ನೋಡಿ ಅಂತ ಅಡಿಕೆ ಬೆಳೆಗಾರರು ಅವ್ರ ಹತ್ರ ಹೋಗಿದ್ದಾರೆ. ಸೊ ಏನು ಮಾಡ್ತಾರೆ ಗೊತ್ತಿಲ್ಲ. ಹೌದು ಸರ್, ಮತ್ತೊಂದು ವಿಷಯ, ಇದು ಹಸ್ತಪ್ರತಿ ಸಂರಕ್ಷಣೆಗೆ ಕೋಟಿ ರು ಅಂತ ಹೇಳಿ ಅವರು ಶೃಂಗೇರಿ ಮಠದ ಒಂದು ಹಸ್ತಪ್ರತಿ, ಹೌದು ಹೌದು, ಶಾರದಾ ಪೀಠದ ಇದು ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಹೇಳಿದ್ದಾರೆ. ಇದೊಂದು ಹಸ್ತಪ್ರತಿ ಸಂಗ್ರಹ, ಅದು ಕೂಡ ಸಂರಕ್ಷಣೆ ಕೂಡ ಅತ್ಯಂತ ಮುಖ್ಯ. ಹೌದು, ಅದನ್ನು ಕೂಡ ನಾವು ಖಂಡಿತ ಇವತ್ತಿನ ಸರ್ ಹೇಳಿ, ಯಾವುದೋ ಒಂದು ಮುಖ್ಯ ವಿಚಾರ. ಏನಿಲ್ಲ, ಇದು ಹಳೆ ಪಿಂಚಣಿ ತಿಂಗಳಲ್ಲಿ ವರದಿ, ಅಂದರೆ ಇದು ಹಳೆ ಪೆನ್ಷನ್ನು ಆ ಥರದ್ದೆಲ್ಲ ಏನೇನೋ ಇತ್ತಲ್ಲ, ಅದಕ್ಕೆ ವಿಧಾನಸೌಧದಲ್ಲಿ ACS ಉಮಾ ಮಹದೇವನ್ ಅವರಿಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿಯೋಗ ಸೋಮವಾರ ಮನವಿ ಸಲ್ಲಿಸಿತು. ಸಂಘದ ರಾಜ್ಯಾಧ್ಯಕ್ಷ CN ಷಡಾಕ್ಷರಿ, ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ರಮೇಶ್, ಸಂಘ ಪದಾಧಿಕಾರಿಗಳು ಇದರಲ್ಲಿ ಇದ್ರು. ಖಂಡಿತ ಇದರಲ್ಲಿ ಹೌದು. ಪ್ರೇಕ್ಷಕರೇ, ಇದಾಗಿತ್ತು ಇವತ್ತಿನ ಕಾಫಿ ಕಟ್ಟೆಯ ದಿನಪತ್ರಿಕೆಗಳ ಚರ್ಚೆ.